ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇತ್. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 11ನೇ ಅಧ್ಯಾಯದ 47ನೇ ಶ್ಲೋಕ. ಶ್ರೀಕೃಷ್ಣ ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ನೇನ ನ ದೃಷ್ಟಪೂರ್ವಂ. ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ಸಂತೋಷವಾಗಿ ನಿನಗೆ ಈ ರೂಪವನ್ನು ತೋರಿಸಿದ್ದೇನೆ. ಈ ನಿನ್ನ ಪ್ರಾರ್ಥನೆಯ ಮೇರೆಗೆ ನಿನ್ನ ಮೇಲೆ ಸಂತುಷ್ಟನಾಗಿ ನನ್ನ ಈ ಒಂದು ತೇಜೋಪೂರ್ಣವಾಗಿರತಕ್ಕಂತಹ ದೇಶಕಾಲಗಳಲ್ಲಿ ಅಪರಿಚ್ಛಿನ್ನವಾಗಿರತಕ್ಕಂತಹ ಸಕಲ ವಸ್ತುಗಳಿಗೂ ಆದಿಯಾದ ಯಾವ ಉತ್ತಮ ರೂಪವನ್ನು ನಾನು ನಿನಗೆ ತೋರಿಸಿದ್ದೇನೆ. ಇದನ್ನು ಸಾಮಾನ್ಯರು ಇಂತಹ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಈ ರೂಪವನ್ನು ಈ ವೇದ, ಯಜ್ಞ, ಅಧ್ಯಯನ, ದಾನ, ಅಗ್ನಿಹೋತ್ರಾದಿ ಕ್ರಿಯೆಗಳು, ಉಗ್ರ ತಪಸ್ಸು ಇವುಗಳ ಮುಖಾಂತರ ನೋಡಲು ಸಾಧ್ಯವಿಲ್ಲ. ನನ್ನ ಅನುಗ್ರಹ ಆದರೆ ಮಾತ್ರ ಇಂತಹ ರೂಪವನ್ನು ನಾನು ತೋರಿಸ್ತೇನೆ. ನನ್ನ ಈ ವಿಶ್ವರೂಪವನ್ನು ನೋಡಿ ದುಃಖಿತನಾಗಲಿ ಚಿತ್ತಭ್ರಮೆ ಉಳ್ಳವನಾಗಲಿ ಆಗಬೇಡ. ನನ್ನ ಮೊದಲಿನ ರೂಪವನ್ನು ತೋರಿಸ್ತೇನೆ ನೋಡು ಎಂಬುದಾಗಿ ತನ್ನ ಸೌಮ್ಯವಾದ ರೂಪವನ್ನು ಮುಂದೆ ತೋರಿಸ್ತಾನೆ. ಪರಮಾತ್ಮನ ಇಂತಹ ಒಂದು ವಿಶ್ವರೂಪವನ್ನು ಯಾವಾಗಲೂ ನೋಡಬೇಕು ಅಂತ ಇಚ್ಛೆಯುಳ್ಳವರಾಗಿ ಜ್ಞಾನಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಸುಲಭವಾಗಿ ದರ್ಶನ ಕೊಡೋದಿಲ್ಲ. ಅವನೇ ಹೇಳ್ತಾನೆ, ವೇದಾಧ್ಯಯನ ಮಾಡಿದ್ದೇನೆ, ತಪಸ್ಸು ಮಾಡಿದ್ದೇನೆ, ದಾನ ಮಾಡಿದ್ದೇನೆ, ಪೂಜೆ ಮಾಡಿದ್ದೇನೆ, ಆದರೆ ನನಗೆ ಕಾಣಬೇಕು ಅಂತ ಆಗ್ರಹ ಪಡಿಸಿದರೂ ಕೂಡ ಕಾಣಿಸೋದಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಯಮೇ ವೇಷೋರ್ಣತೆ ತೇನ ಲಭ್ಯ. ಯಾರು ಪರಮಾತ್ಮನ ಅನುಗ್ರಹವನ್ನು ಪಡಿತಾರೋ, ಪರಮಾತ್ಮನ ಅನುಗ್ರಹವನ್ನು ಪಡೆದರೆ ಮಾತ್ರ ಅವನಿಗೆ ಇಂತಹ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಇದೆ, ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇದೆ. ಅಂತಹ ಮೋಕ್ಷವನ್ನು ನಡೆಸಬೇಕಾದರೆ ಅನನ್ಯವಾಗಿರತಕ್ಕಂತಹ ಭಕ್ತಿಯೇ ಮುಖ್ಯ ಸಾಧನ. ಆ ವಿಚಾರವನ್ನು ಹೇಳ್ತಾ ಮುಂದಿನ ಭಕ್ತಿ ಯೋಗಕ್ಕೆ ಹಿನ್ನೆಲೆಯನ್ನು ಇಲ್ಲಿ ರೂಪಿಸ್ತಾ ಇದ್ದಾನೆ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗ. ಹೇ ಅರ್ಜುನ, ಪ್ರಸನ್ನೇನ ಮಯಾ ಇದಂ ರೂಪಂ ದರ್ಶಿತಂ. ನನ್ನ ಈ ಒಂದು ಶ್ರೇಷ್ಠವಾಗಿರತಕ್ಕಂತಹ ರೂಪವನ್ನು ನಾನು ತೋರಿಸಿದ್ದೇನೆ. ಇದು ತೇಜೋಮಯಂ, ತೇಜೋರೂಪವಾಗಿರುವಂಥದ್ದು, ಅನಂತಂ, ದೇಶಕಾಲಗಳಲ್ಲಿ ವ್ಯಾಪಿಸಿರುವಂಥದ್ದು, ಆದ್ಯಂ, ಸನಾತನವಾಗಿರುವಂಥದ್ದು. ಇಂತಹ ಒಂದು ವಿಶ್ವರೂಪವನ್ನು ನೀನು ನೋಡಿದ್ದೀಯಾ. ಇದು ನಿನಗಿಂತ ಕಡಿಮೆ ಯೋಗ್ಯತೆ ಇದ್ದವರಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರು ನೋಡಿದರೂ ಕೂಡ
ಅರ್ಜುನಂತೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಎಷ್ಟರ ಮಟ್ಟಿಗೆ ನೋಡಿದ್ದಾನೆ ಅಷ್ಟು ಅವನಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎನ್ಮೇ ತ್ವದನ್ನೇನ ನದಷ್ಟಪೂರ್ವಂ, ನಿನಗಿಂತ ಬೇರೆಯವರು ಯಾವುದನ್ನು ಈ ಹಿಂದೆ ಇಂತಹ ರೂಪವನ್ನು ನೋಡಿಲ್ವೋ ಅಂತಹ ರೂಪವನ್ನು ನಾನು ತೋರಿಸಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಭಕ್ತಿತಿಶಯ ಉತ್ಪಾದನಾಯ ವಿಶ್ವರೂಪ ಪ್ರದರ್ಶನಸ್ಯ ದೌರ್ಲಭ್ಯಮಾಹ. ಇದು ಎರಡನೆಯ ಷಟ್ಕ. ಪರಮಾತ್ಮನ ಮಹಿಮೆಯನ್ನು ನಿರೂಪಿಸುವ ಮೂಲಕವಾಗಿ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗುವಂತೆ ಮಾಡಲಿಕ್ಕೆ ಹೇಳಬೇಕಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು 7ನೇ ಅಧ್ಯಾಯದಿಂದ ಇಲ್ಲಿವರೆಗೆ ಹೇಳ್ತಾ ಮುಂದೆ 12ನೇ ಅಧ್ಯಾಯದಲ್ಲಿ ಭಕ್ತಿಯ ಬಗ್ಗೆ ಹೇಳ್ತಾನೆ ಕೃಷ್ಣ. ಭಕ್ತಿ ಅತಿಶಯ ಉತ್ಪಾದನಾಯ ವಿಶ್ವರೂಪ ಪ್ರದರ್ಶನಿಸ ದೌರ್ಲಭ್ಯಮಾಹ. ಭಕ್ತಿ ಅತಿಶಯವನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರವಾಗಿ, ಹೆಚ್ಚಿನ ಭಕ್ತಿಯನ್ನು ಹುಟ್ಟಿಸಲಿಕ್ಕೋಸ್ಕರವಾಗಿ ನೋಡಪ್ಪ ನಿನಗೆ ತೋರಿಸತಕ್ಕಂತಹ ವಿಶ್ವರೂಪ ಪ್ರದರ್ಶನ ಇದು ಬಹಳ ದುರ್ಲಭವಾಗಿರುವಂಥದ್ದು. ಅಂತಹ ದುರ್ಲಭವಾಗಿರತಕ್ಕಂತಹ ವಿಶ್ವರೂಪವನ್ನು ನಾನು ನಿನಗೆ ತೋರಿಸಿದ್ದೇನೆ. ಆತ್ಮಯೋಗ, ಸ್ವರೂಪ ಸಾಮರ್ಥ್ಯದಿಂದ, ಅಂದರೆ ಯೋಗ್ಯತೆ ಇರಬೇಕು. ನಿನಗೆ ಇದನ್ನು ನೋಡೋ ಯೋಗ್ಯತೆ ಇದೆ. ಯೋಗ್ಯತೆ ಇದ್ದರೆ ಮಾತ್ರ ನೋಡಲಿಕ್ಕೆ ಸಾಧ್ಯ. ಆದ್ದರಿಂದ ಆತ್ಮಯೋಗ, ನಿನಗೆ ಈ ರೂಪವನ್ನು ನೋಡುವ ಒಂದು ಯೋಗ್ಯತೆ ಇರೋದರಿಂದ ಯೋಗ್ಯತಾನುಸಾರವಾಗಿ ಸ್ವರೂಪ ಸಾಮರ್ಥ್ಯಾತ್ ಪರಂ ಉತ್ತಮಂ ಇದಂ ರೂಪಂ ತವದರ್ಶಿತಂ, ಈ ಉತ್ತಮವಾಗಿರತಕ್ಕಂಥ ಈ ರೂಪವನ್ನು ನಿನಗೆ ನಾನು ತೋರಿಸಿದ್ದೇನೆ. ತದ್ವಿಷಿನಷ್ಟಿ, ಆ ತನ್ನ ರೂಪವನ್ನೇ ವಿಷಿನಷ್ಟಿ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಅದು ವಿಶಿಷ್ಟವಾದದ್ದು ಅಂತ ಹೇಳ್ತಾ ಇದ್ದಾನೆ. ಅದರ ವಿಶೇಷವನ್ನು ಹೇಳ್ತಾ ಇದ್ದಾನೆ. ಏನು ಅಂದರೆ ತೇಜೋಮಯಂ, ಬಹಳ ತೇಜಸ್ವರೂಪವಾಗಿರುವಂಥದ್ದು, ವಿಶ್ವಂ ಪೂರ್ಣವಾದದ್ದು, ಅನಂತಂ ದೇಶಕಾಲಗಳಿಂದ ಪರಿಮಿತಿ ಇಲ್ಲದ್ದು, ಅನಾದಿ ಕಾಲದ್ದು, ನಿನ್ನನ್ನು ಬಿಟ್ಟರೆ ಬೇರೆಯವರಿಂದ ಇದು ನೋಡಲ್ಪಟ್ಟಿಲ್ಲ. ಅಂದರೆ ನಿನಗಿಂತ ಅಧಮರಿಂದ ಇದು ನೋಡಲ್ಪಟ್ಟದ್ದಲ್ಲ. ಪ್ರತಿಯೊಬ್ಬರು ಅವರವರ ಯೋಗ್ಯತಾನುಸಾರವಾಗಿ ನೋಡುತ್ತಾರೆ ಹೊರತು ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಅವರು ತಮ್ಮ ಯೋಗ್ಯತಾನುಸಾರವಾಗಿ ನೋಡಿದರೂ ಕೂಡ ನಿನ್ನ ಹಾಗೆ ನೋಡಿಲ್ಲ ಅಂತ ಹೇಳಿದ್ದು. ನೀನು ಇಂದ್ರಾಂಶನಾಗಿದ್ದೀಯ. ಆದ್ದರಿಂದ ಇಂದ್ರನ ಯೋಗ್ಯತೆ ಎಷ್ಟು, ಆ ಯೋಗ್ಯತಾನುಸಾರವಾಗಿ ಅರ್ಜುನ ಆ ರೂಪವನ್ನು ನೋಡಿದ್ದಾನೆ ಅಂತ ಹೇಳ್ತಾ ಇರೋದು. ವಿಶ್ವಂ ಪೂರ್ಣಂ ಅನಂತಂ ದೇಶಕಾಲ ಅಪರಿಚ್ಛಿನ್ನಂ ಆದ್ಯಂ ತ್ವದನ್ನೇನ ನದೃಷ್ಟಪೂರ್ವಮಿತ್ಯಸ್ಯ ತ್ವತ್ತಃ ಅಧಮೈಃ ಅದೃಷ್ಟಪೂರ್ವಮಿತ್ಯರ್ಥಃ. ತ್ವದನ್ನೇನ, ನಿನಗಿಂತ ಬೇರೆಯವರಿಂದ ನ ದೃಷ್ಟಪೂರ್ವಂ, ಯಾರು ನೋಡಲ್ಪಟ್ಟಿಲ್ಲ ಈ ಮೊದಲು ಅಂತ ಹೇಳೋ ಮೂಲಕವಾಗಿ ತ್ವತ್ತಃ ಅಧಮೈಃ, ನಿನಗಿಂತ ಅಧಮರಿಂದ ಇದು ಯಾವತ್ತೂ ನೋಡಲ್ಪಡುವಂಥದ್ದಲ್ಲ. ತೈರಪಿ, ಅವರು ನೋಡಿದರೂ ಸಹ ಸ್ವಯೋಗ್ಯತಾನುರೋಧೇನ ದೃಷ್ಟತ್ವೇಪಿ, ಅವರವರ ಯೋಗ್ಯತಾನುಸಾರವಾಗಿ ನೋಡಿದರೂ ಕೂಡ ನಿನ್ನ ಹಾಗೆ ಇಷ್ಟು ನೋಡಿದ್ದು ಇಲ್ಲ ಅಂತ. ಅರ್ಜುನವತ್ ನ ದೃಷ್ಟಂ ಇತಿ ಅದೃಷ್ಟತ್ವೋಕ್ತಿ. ಅರ್ಜುನನಂತೆ ಅವರು ನೋಡಿಲ್ಲ ಅಂತ. ಉಳಿದವರು ಸ್ವಲ್ಪ ನೋಡಿದ್ದಾರೆ, ಆದರೆ ಅರ್ಜುನನಂತೆ ನೋಡಿದವರಲ್ಲ. ತಥಾ ಹಾಗೆ ತ್ವಯಾತು ಇಂದ್ರಶರೀರೇಣ ದೃಷ್ಟಪೂರ್ವಮಿತ್ಯಪಿ ತ್ವದನ್ನೇನೈತಿ ವಿಶೇಷಣ ಲಭ್ಯತೆ. ನೀನೇ ಇಂದ್ರನಾಗಿದ್ದೀಯ, ನೀನು ಇಂದ್ರ ಶರೀರದಿಂದ ನೋಡಿದ್ದಿ. ನಿನಗಿಂತ ಬೇರೆಯವರಿಂದ ನೋಡಲ್ಪಟ್ಟಿಲ್ಲ ಅಂತೇನಿದೆ, ನೀನು ಇಂದ್ರ ಶರೀರದಿಂದ ನೋಡಿದ್ದೀಯಾ. ಆ ಇಂದ್ರನಿಗೆ ನೋಡುವ ಎಷ್ಟು ಯೋಗ್ಯತೆ ಇದೆ ಅದರ ಯೋಗ್ಯತಾನುಸಾರವಾಗಿ ನೀನು ನೋಡಿದ್ದೀಯಾ. ಆ ಇಂದ್ರನಾಗಿ ನೀನು ಯಾವ ರೂಪವನ್ನು ನೋಡಬೇಕಿತ್ತೋ ಆ ರೂಪವನ್ನು ನಾನು ತೋರಿಸಿದ್ದೇನೆ ಅಂತ ಇದರರ್ಥ. ತದನ್ನೇನೈತಿ ವಿಶೇಷಣ ಲಭ್ಯತೆ. ಯನ್ಮೇ ರೂಪಂ ದರ್ಶಿತಂ ಇತ್ಯನ್ಯಃ. ಯತ್ ಮೇ ರೂಪಂ, ಯಾವ ನನ್ನ ರೂಪವು ತೋರಿಸಲ್ಪಟ್ಟಿತೋ ಅದು ಅನ್ಯೈಃ ಅದೃಷ್ಟಪೂರ್ವಂ, ಇತರರಿಂದ ನೋಡಲ್ಪಟ್ಟದ್ದಲ್ಲ. ಇಂದ್ರ ನೋಡಿಲ್ಲ ಅಂದರೆ ಇಂದ್ರ ನೋಡಿದ್ದಾನೆ, ಇಂದ್ರನ ಯೋಗ್ಯತಾನುಸಾರ ಅವನು ನೋಡಿದ್ದಾನೆ. ಇನ್ನು ಬ್ರಹ್ಮಾದಿರು ಕೂಡ ನೋಡಿದ್ದಾರೆ. ಅತ್ರ ವಿಶ್ವರೂಪಸ್ಯ ಪರಂ ಇತ್ಯುತ್ತಮೋಕ್ತಿ. ವಿಶ್ವರೂಪಕ್ಕೆ ಪರಂ ಅಂತ ಹೇಳಿದ್ದಾನೆ. ವಿಶ್ವರೂಪಸ್ಯ ಪರಂ
ಇತ್ಯುತ್ತಮೋಕ್ತೋಕ್ತಿ ಅಜ್ಞಜನಾಪೇಕ್ಷೆಯೈವ. ಇಲ್ಲಿ ವಿಶ್ವರೂಪವನ್ನು ಪರ ಅಂತ ಹೇಳಿದ್ದಾರೆ. ಅದು ಅಜ್ಞಜನರ ಅಪೇಕ್ಷೆಯಿಂದ ಹೊರತು ಪರಮಾತ್ಮ ರೂಪಗಳಲ್ಲಿ ಇದು ಪರ ಇದು ಅಪರ ಅಂತಿಲ್ಲ. ಪರಮಾತ್ಮನ ಎಲ್ಲ ರೂಪಗಳು ಕೂಡ ಉತ್ತಮವಾಗಿರುವಂಥದ್ದೇ. ಇದು ಪರಂ ರೂಪಂ ಉತ್ತಮ ಅಂತ ಹೇಳಿದ್ದು ಬ್ರಹ್ಮಾದಿಗಳ ಅಪೇಕ್ಷೆಯಿಂದ ಅಲ್ಲ. ಎಲ್ಲ ಅವತಾರಗಳಲ್ಲಿಯೂ ಕೂಡ ಉತ್ತಮತ್ವ ಬುದ್ಧಿ ಇದೇ ಇದೆ. ಆದರೆ ಇದು ಪರಂ ಉತ್ತಮವಾಗಿರತಕ್ಕಂತಹ ರೂಪ ಅಂತ ಹೇಳಿದ್ದುಂಟಲ್ವಾ, ಅದು ಯಾವ ದೃಷ್ಟಿಯಿಂದ ಅಂತಂದರೆ ಅಜ್ಞದೃಷ್ಟಿಯಿಂದ ಅಂತ ಹೇಳಿದ್ದು. ಅಜ್ಞದೃಷ್ಟಿಯಿಂದ ಹೇಳಿದ್ದು. ವಾಸ್ತವಿಕವಾಗಿ ಅವುಗಳಲ್ಲಿ ಭೇದ ಇಲ್ಲ. ಪರಾವರ ವಿಭೇದಸ್ತು ಮುಗ್ಧ ದೃಷ್ಟಿಮಪೇಕ್ಷತು ಪ್ರಾದುರ್ಭಾವಸ್ವರೂಪಾಣ ವಿಶ್ವರೂಪಸ್ಯ ಚ ಪ್ರಭೋ ಅನ್ಯಥಾ ನ ವಿಶೇಷೋಸ್ತಿ ವ್ಯಕ್ತಿರ್ಯಜ್ಞ ವಿಪೇಕ್ಷೆಯ ಎಂಬುದಾಗಿ ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಏನು ಪ್ರಮಾಣವನ್ನು ಕೊಟ್ಟಿದ್ದಾರೆ. ಹಾಗೆ ಪರಮಾತ್ಮನ ರೂಪಗಳಲ್ಲಿ ಈ ಪರ ಅಪರ ಅಂತ ಭೇದ ಇಲ್ಲ. ಅದು ಅಜ್ಞಾನಿಯ ದೃಷ್ಟಿಯಿಂದ ಮಾತ್ರ. ಈ ವಿಶ್ವರೂಪ ಉತ್ತಮವಾಗಿರುವಂಥದ್ದು ಅಂದರೆ ಉಳಿದದ್ದು ಉತ್ತಮವಾಗಿಲ್ಲ ಅಂತ ಅರ್ಥ ಅಲ್ಲ. ಈ ಪರ ಅಪರ ಎಂಬ ಯಾವುದೇ ಭೇದ ಅನ್ನೋದು ಪರಮಾತ್ಮನ ಅವತಾರ ರೂಪಗಳಿಗೂ ಪರಮಾತ್ಮನ ಈ ವಿಶ್ವರೂಪಕ್ಕೂ ಯಾವುದೇ ಭೇದ ಎಂಬುದು ಇಲ್ಲ. ಆದರೆ ಇಲ್ಲಿ ಪರಂ ಅಂತ ಹೇಳಿದ್ದಲ್ಲ, ಉತ್ತಮವಾಗಿರುವಂತಹ ರೂಪ ಇದು, ಉತ್ತಮವಾಗಿರತಕ್ಕಂತಹ ವಿಶ್ವರೂಪವನ್ನು ನಾನು ತೋರಿಸಿದ್ದೇನೆ ಅಂತ ಇಲ್ಲಿ ವಿಶ್ವರೂಪಕ್ಕೆ ಪರಂ ಅಂತ ವಿಶೇಷ ಕೊಟ್ಟಿದ್ದಾನಂದರೆ ಅದು ಏನು ವ್ಯಕ್ತಿ ಅಪೇಕ್ಷೆಯ ವ್ಯಕ್ತಿ ಅಪೇಕ್ಷೆಯ ಅದನ್ನ ಹೇಳಿದ್ದು ಹೊರತು ಈ ಪರಮಾತ್ಮನ ಎಲ್ಲ ರೂಪಗಳಲ್ಲಿಯೂ ಕೂಡ ಏನು ಭೇದ ಎಂಬುದು ಇಲ್ಲ. ಇದನ್ನು ಗೀತಾ ತಾತ್ಪರ್ಯದಲ್ಲಿ ವಿವರವಾಗಿ ನಿರೂಪಿಸಿದ್ದಾರೆ. ಬ್ರಹ್ಮಾದೀನಾಂ ಕೃಷ್ಣಾದ್ಯವತಾರೇಷು ಪರತ್ವಾಧಿ ಸತ್ವಾದಿತಿ. ಬ್ರಹ್ಮಾದಿಗಳಿಗೆ ಕೃಷ್ಣ ಮುಂತಾದ ಅವತಾರಗಳಲ್ಲಿಯೂ ಕೂಡ ಉತ್ತಮತ್ವ ಬುದ್ಧಿ ಇದೆ. ದಶಾವತಾರಗಳಲ್ಲಿಯೂ ಭಾಗವತ ಹೇಳ್ತಕ್ಕಂಥ ಎಲ್ಲ ಅವತಾರಗಳಲ್ಲಿಯೂ ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನ ಎಲ್ಲ ರೂಪಗಳಲ್ಲಿಯೂ ಕೂಡ ಉತ್ತಮತ್ವ ಬುದ್ಧಿ ಬ್ರಹ್ಮಾದಿಗಳಿಗೆ ಇದ್ದೇ ಇದೆ. ಬ್ರಹ್ಮಾದಿಗಳಿಗೆ ವಿಶ್ವರೂಪವು ಅಂದರೂ ಒಂದೇ, ಕೃಷ್ಣನ ರೂಪ ಅಂದರೂ ಒಂದೇ. ಅವೆರಡರಲ್ಲಿ ಒಂದು ಉತ್ತಮ, ಒಂದು ಪರ, ಒಂದು ಅಪರ ಅಂತ ವ್ಯತ್ಯಾಸ ಇಲ್ಲ. ಈ ಪರ ಅಪರ ಅನ್ನುವ ವ್ಯತ್ಯಾಸ ಅದು ಅಜ್ಞಜನರ ಅಪೇಕ್ಷೆಯಿಂದ ಹೇಳಿದ್ದೇನೆ. ಅತ್ರ ವಿಶ್ವರೂಪಸ್ಯ ಪರಂ ಇತಿ ಉತ್ತಮತ್ವೋಕ್ತಿ. ಈ ವಿಶ್ವರೂಪ ಪರ ಅಂತ ಇದಕ್ಕೆ ಉತ್ತಮತ್ವವನ್ನು ಹೇಳಿದ್ದು ಅಜ್ಞಜನ ಅಪೇಕ್ಷೆಯೈವ. ಬ್ರಹ್ಮಾದಿಗಳಿಗೆ ಕೃಷ್ಣಾದಿ ಅವತಾರೇಶ್ವಪಿ ಪರತ್ವ ಧೀಸತ್ವಾತ್. ಕೃಷ್ಣಾದಿ ಅವತಾರಗಳು ಕೂಡ ಉತ್ತಮವಾಗಿರತಕ್ಕಂಥ ಅವತಾರ ಎಂಬುದಾಗಿ ಬ್ರಹ್ಮಾದಿಗಳಿಗೆ ಜ್ಞಾನ ಇದೆ. ಆದ್ದರಿಂದ ಪರಮಾತ್ಮನ ಈ ವಿಶ್ವರೂಪವಾಗಲಿ ಅವತಾರ ರೂಪಗಳಾಗಲಿ ಯಾವುದೇ ರೂಪಗಳಲ್ಲಿ ವ್ಯತ್ಯಾಸ ಎಲ್ಲವೂ ಉತ್ತಮವಾಗಿರತಕ್ಕಂತಹ ರೂಪಗಳೇ ಅಂತ ಇದರ ಅರ್ಥ. ಪ್ರಸನ್ನೇನ ಸಂತುಷ್ಟನಾದ ಮಯ ನನ್ನಿಂದ ತವ ನಿನಗೆ ಇದಂ ರೂಪಂ ಈ ಪರಂ ರೂಪಂ ಈ ಶ್ರೇಷ್ಠವಾದ ರೂಪವನ್ನು ಆತ್ಮಯೋಗಾತ್ ನಿನ್ನ ಯೋಗ್ಯತಾನುಸಾರವಾಗಿ ದರ್ಶಿತಂ ತೋರಿಸಲ್ಪಟ್ಟಿದೆ. ಇದು ಯಾವ ತೇಜೋಮಯಂ ತೇಜೋರೂಪವಾಗಿರತಕ್ಕಂತಹ ವಿಶ್ವಂ ಅಂದರೆ ಪೂರ್ಣವಾಗಿರತಕ್ಕಂತಹ ಅನಂತಂ ಅಂದರೆ ದೇಶಕಾಲಗಳಲ್ಲಿ ವ್ಯಾಪಿಸಿರತಕ್ಕಂತಹ ಆದ್ಯಂ ಸನಾತನವಾಗಿರತಕ್ಕಂತಹ ಯಾವ ರೂಪ ಇದೆ ಅದು ತ್ವದನ್ನೇನ ನಿನಗಿಂತ ಬೇರೆಯವರಿಂದ ನ ದೃಷ್ಟಪೂರ್ವಂ ಯಾವತ್ತೂ ನೋಡಲ್ಪಟ್ಟಿಲ್ಲ ಅಂತ ಈ ಶ್ಲೋಕದ ಪದ ಅರ್ಥ. ಈ ರೂಪವನ್ನು ಎಲ್ಲರಿಗೂ ನೋಡಲಿಕ್ಕೆ ಆಗುವುದಿಲ್ಲ. ಅದೇ ನಾನು ಹೇಳಿದೆ, ನ ವೇದ ಯಜ್ಞಾಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿರುಗ್ರೈ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದೃಷ್ಟುಂ ತ್ವದನ್ನೇನ ಕುರು ಪ್ರವೀರ. ನೀನು ಇವತ್ತು ಈ ಒಂದು ವಿಶ್ವರೂಪವನ್ನೇನು ನೋಡಿದ್ದೀಯಾ, ಇದನ್ನು ಬೇರೆಯವರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ವೇದಾಧ್ಯಯನ ಮತ್ತು ಯಜ್ಞ ಯಾಗಾದಿಗಳ ಅನುಷ್ಠಾನ,
ಶಾಸ್ತ್ರಾಧ್ಯಯನ, ಅಗ್ನಿಹೋತ್ರ ಮುಂತಾದ ಯಜ್ಞಗಳು, ಕಠೋರವಾಗಿರ್ತಕ್ಕಂತಹ ಕೃಚ್ಛ ಚಾಂದ್ರಾಯಣಾದಿ ತಪಸ್ಸುಗಳು, ಇವುಗಳಿಂದ ಈ ರೂಪವನ್ನು, ನಾನು ನಿನಗೆ ತೋರಿಸ್ತಕ್ಕಂತಹ ರೂಪವನ್ನು ಈ ಮನುಷ್ಯ ಲೋಕದಲ್ಲಿ ನಿನಗಿಂತ ಬೇರೆಯಾದವರು, ನಿನಗಿಂತ ತಾರತಮ್ಯದಲ್ಲಿ ಕೆಳಗೆ ಇದ್ದವರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟೇ ವೇದಾಧ್ಯಯನ ಮಾಡಿರಲಿ, ಯಜ್ಞಯಾಗಾದಿಗಳನ್ನು ಮಾಡಿರಲಿ, ಅಧ್ಯಯನ ಮಾಡಿರಲಿ, ಅಗ್ನಿಹೋತ್ರವನ್ನು ಮಾಡಿರಲಿ, ಕೃಚ್ಛ ಚಾಂದ್ರಾಯಣ ತಪಸ್ಸುಗಳನ್ನು ಮಾಡಿರಲಿ, ಅವರು ನಿನಗೆ ನಾನಿವತ್ತು ಏನು ರೂಪ ತೋರಿಸಿದ್ದೇನೆ, ಇದನ್ನು ನಿನ್ನ ಹಾಗೆ ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ. ಹೇ ಕುರುಪ್ರವೀರ, ಹೇ ಕುರುಶ್ರೇಷ್ಠನೇ, ವೇದಗಳ ಯಜ್ಞಗಳ ಅಧ್ಯಯನಗಳಿಂದ, ದಾನಗಳಿಂದ, ಕ್ರಿಯೆಗಳಿಂದ, ತಪೋಭಿಹಿ ಕೃಚ್ಛವಾಗಿರತಕ್ಕಂತಹ ಯಜ್ಞಗಳಿಂದ ಏನು ಏವಂ ರೂಪ, ಇಂತಹ ರೂಪವು ದ್ರಷ್ಟುಂ ನೋಡಲು ನ ಶಕ್ಯವಿಲ್ಲ ಅಂತ. ವೇದಯಜ್ಞ ಅಧ್ಯಯನಗಳಿಂದ ನ ಶಕ್ಯ ಏವಂ ರೂಪ, ಇಂತಹ ರೂಪವುಳ್ಳ, ಮೇಲೆ ಹೇಳ್ತಕ್ಕಂತಹ ರೂಪವುಳ್ಳ ಅಹಂ ನಾನು, ಏವಂ ರೂಪ ಅಹಂ ನಾನು, ದ್ರಷ್ಟುಂ ನ ಶಕ್ಯ, ನೋಡಲು ಶಕ್ಯನಲ್ಲ. ವೇದಯಜ್ಞ ಅಧ್ಯಯನಗಳಿಂದ ನ ದ್ರಷ್ಟುಂ ಶಕ್ಯ, ನೋಡಲ್ಪಡಲು ಶಕ್ಯನಲ್ಲ. ದಾನಗಳಿಂದ ನ ದ್ರಷ್ಟುಂ ಶಕ್ಯ, ನೋಡಲು ಶಕ್ಯನಲ್ಲ. ಕ್ರಿಯಾಭಿಹಿ, ಅಗ್ನಿಹೋತ್ರಾದಿ ಕ್ರಿಯೆಗಳಿಂದ ನೋಡಲು ಶಕ್ಯನಲ್ಲ. ಉಗ್ರೈಹಿ ತಪೋಭಿಹಿ, ಕೃಚ್ಛ ಚಾಂದ್ರಾಯಣಾದಿ ಕಠೋರ ತಪಸ್ಸುಗಳಿಂದ ದ್ರಷ್ಟುಂ ನೋಡಲು, ಏವಂ ರೂಪ, ಇಂತಹ ರೂಪವುಳ್ಳಂತಹ ಅಹಂ ನಾನು, ದ್ರಷ್ಟುಂ ನೋಡಲು ಶಕ್ಯನಲ್ಲ. ತ್ವದನ್ನೇನ, ನಿನಗಿಂತ ಬೇರೆಯವರಿಂದ ನೃಲೋಕೆ, ಈ ಮನುಷ್ಯ ಲೋಕದಲ್ಲಿ ದ್ರಷ್ಟುಂ, ಏವಂ ರೂಪ ಅಹಂ, ಇಂತಹ ರೂಪವುಳ್ಳಂತಹ ನಾನು, ದ್ರಷ್ಟುಂ ನೋಡಲು ನ ಶಕ್ಯನಲ್ಲ ಅಂತ ಈ ಶ್ಲೋಕದ ಅರ್ಥ. ನಾನು ಅರ್ಜುನಾದವರೈ ಸುತ ಅರ್ಜುನವತ್ ನ ದೃಷ್ಟಂ ಅಪಿ ವಿಶ್ವರೂಪಂ ವೇದಾದಿ ಸಾಧನೈ ಅರ್ಜುನೇನ ಇವ ತದವರೈ ಅಪಿ ತಥಾ ದೃಶ್ಯತಾಮಿತಃ ಆಹ. ಈಗ ಅರ್ಜುನನಿಗಿಂತ ಅವರಾದವರು ನೋಡಲಿಕ್ಕೆ ಶಕ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ, ಅರ್ಜುನನಿಗಿಂತ ಅವರಾಗಿರ್ತಕ್ಕಂಥವರು ಅರ್ಜುನನ ಹಾಗೆ ನೋಡಲಿಕ್ಕೆ ಆಗದಿದ್ದರೂ ಕೂಡ ಅವರು ವೇದಾದಿ ಸಾಧನಗಳಿಂದ ಅರ್ಜುನನಂತೆ ಅವನಿಗಿಂತ ಅವರಾದವರು ಕೂಡ ನೋಡ್ಬೋದಲ್ಲ ಈ ಒಂದು ವಿಶ್ವರೂಪವನ್ನು. ಅಂದರೆ ಇತ್ಯತ ಆಹ ನ ವೇದ ಇತಿ ಅಂತ ಇದಕ್ಕೆ ಅವತರಣಕ್ಕೆ. ನಾನು ಅರ್ಜುನಾದ್ ಅವರೈಹಿ, ಅರ್ಜುನನಿಗಿಂತ ತಾರತಮ್ಯದಲ್ಲಿ ಕೆಳಗಿನವರಿಂದ ಸ್ವತಃ ಅರ್ಜುನವತ್, ಅರ್ಜುನನಂತೆ ದೃಷ್ಟಮಪಿ ನೋಡಲ್ಪಡದಿದ್ದರೂ ವಿಶ್ವರೂಪವನ್ನು ವೇದಾದಿ ಸಾಧನಗಳಿಂದ ಅರ್ಜುನೇನ ಇವ, ಅರ್ಜುನ ನೋಡಿದಂತೆ ತದ ಅವರೈಹಿ, ಅವನಿಗಿಂತ ಅವರಾಗಿರ್ತಕ್ಕಂಥವರು ಸಹ ತಥಾ ದೃಶ್ಯತಾಂ, ಹಾಗೆ ನೋಡಬಹುದಲ್ಲ ಅಂತಂದರೆ ಇತ್ಯತಃ ನ ವೇದೇತಿ. ವೇದಾನಾಂ ಯಜ್ಞಾನಾಂ ಚ ಅಧ್ಯಯನೈ ಅಗ್ನಿಹೋತ್ರಾದಿ ಕ್ರಿಯಾಭಿಃ, ವೇದಗಳ ಅಧ್ಯಯನ, ಯಜ್ಞಯಾಗಾದಿಗಳ ಅಧ್ಯಯನ ಮತ್ತು ಅನುಷ್ಠಾನ ಮತ್ತು ಅಗ್ನಿಹೋತ್ರಾದಿ ಕ್ರಿಯೆಗಳಿಂದ, ಉಗ್ರವಾಗಿರತಕ್ಕಂತಹ ಕಠೋರವಾಗಿರತಕ್ಕಂತಹ ಕೃಚ್ಛ ಚಾಂದ್ರಾಯಣಾದಿ ತಪೋಭಿಹಿ, ಕೃಚ್ಛ ಚಾಂದ್ರಾಯಣಾದಿ ತಪಸ್ಸುಗಳಿಂದ, ಏವಂ ರೂಪ, ಇಂತಹ ವಿಶ್ವರೂಪವುಳ್ಳಂತಹ ಪ್ರಾಕ್ ಪ್ರದರ್ಶಿತ ವಿಶ್ವರೂಪ ಅಹಂ, ಹಿಂದೆ ನಿನಗೆ ನಾನು ತೋರಿಸಿದಂತಹ ವಿಶ್ವರೂಪವುಳ್ಳಂತಹ ಅಹಂ ನಾನು, ನೃಲೋಕೆ, ಮನುಷ್ಯ ಲೋಕದಲ್ಲಿ, ತ್ವದ ಅನ್ನೇನ, ನಿನಗಿಂತ ಬೇರೆಯಾಗಿರ್ತಕ್ಕಂತಹ, ತ್ವತ್ತಃ ಅವರೇಣ, ನಿನಗಿಂತ ಅವರಾಗಿರ್ತಕ್ಕಂತಹ ವ್ಯಕ್ತಿಯಿಂದ, ತ್ವದ್ವತ್, ನಿನ್ನಂತೆ, ದ್ರಷ್ಟುಂ ನೋಡಲು ನ ಶಕ್ಯ ಇತ್ಯರ್ಥಃ, ಶಕ್ಯನಲ್ಲ. ಸರ್ವಾತ್ಮನ, ಖಂಡಿತವಾಗಿಯೂ, ಅರ್ಜುನಾದ್ ಅನ್ನೇನ, ಅರ್ಜುನನಿಗಿಂತ ಬೇರೆಯವರಿಂದ ಅದಷ್ಟಾರ್ಥತ್ವೇ ನೋಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದೃಷ್ಟ್ವಾ ಅದ್ಭುತಂ ರೂಪಂ ಇದು ಪ್ರಾಗುಕ್ತ ವಿರೋಧ ಇತಿ ಜ್ಞೇಯಂ. ದೃಷ್ಟ್ವಾ ಅದ್ಭುತಂ ರೂಪಂ, ಅದ್ಭುತವಾಗಿರತಕ್ಕಂತಹ ರೂಪ,
ಹಿಂದೆ ಈ ಭಕ್ತ ಹಿಂದೆ ಹಾಗೆ ಉಳಿದವರು ನೋಡಿದ್ದಾರೆ, ನೋಡಲಂತ ಅರ್ಥ ಅಲ್ಲ. ಅಲ್ಲಿ ಹೇಳಿದ್ದು ಸರ್ವಾತ್ಮನ ಅರ್ಜುನ ಹೇಗೆ ನೋಡಿದ್ದಾನೆ ಆ ರೀತಿಯಲ್ಲಿ ಅರ್ಜುನ ನೋಡಿದಂತೆ ಬೇರೆಯವರಿಂದ ನೋಡಲಿಕ್ಕೆ ಆಗೋದಿಲ್ಲ. ಅಂದ್ರೇನು, ಈ ಹಿಂದೆ ಭಕ್ತರು ನೋಡಿ ನಡುಗಿದರು ಅಂತ ಬಂತು ಹಿಂದೆ, ಅದಕ್ಕೆ ವಿರೋಧ ಬರ್ತಾಯಿತ್ತು. ಯಾರಿಂದ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ರೆ ಮತ್ತು ನೋಡಿದ್ದಾರಲ್ಲ ಬೇರೆ ಕೆಲವರು ಭಕ್ತರು ನೋಡಿ ನಡುಗ್ತಾ ಇದ್ದಾರೆ ಅಂತ ಹಿಂದೆ ಆ ವಿಚಾರ ಬಂತು, ಅದಕ್ಕೆ ವಿರೋಧ ಬರಲಿಲ್ಲ ಅಂತಂದರೆ ಅದಕ್ಕೆ ಹೇಳಿದ್ದು ಸರ್ವಾತ್ಮನ ಅರ್ಜುನಾದನ್ನೇನ, ಅರ್ಜುನ ನೋಡಿದಂತೆ ಉಳಿದರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವನು ಅದ್ಭುತಂ ರೂಪಂ ದೃಷ್ಟ ಅಂತ ಹೇಳಿದ. ಅದ್ಭುತವಾಗಿರತಕ್ಕಂತಹ ರೂಪವನ್ನು ನೋಡಿ ಅಂತ ಹೇಳ್ತಿದ್ದಾನೆ ಅವನು. ಆದರೆ ಉಳಿದವರು ಅಂತಹ ರೂಪವನ್ನು ನೋಡಿಲ್ಲ, ಉಳಿದವರಿಗೆ ಆ ತರಹ ಕಂಡಿಲ್ಲ. ಅರ್ಜುನಿಗೆ ಯಾವ ತರಹ ಆ ರೂಪ ಕಂಡಿದೆಯೋ ಉಳಿದವರು ಯಾವ ಥರ ಕಂಡಿಲ್ಲ. ಆದ್ದರಿಂದ ಉಳಿದ ಭಕ್ತರು ನೋಡಿ ನಡುಗಿದರು ಅಂತ ಹೇಳಿದ್ದಕ್ಕೆ ಏನು ವಿರೋಧ ಏನೂ ಇಲ್ಲ. ಯಾಕಂದರೆ ಉಳಿದವರು ನೋಡಿದ್ದಾರೆ, ಆದರೆ ಅರ್ಜುನನಂತೆ ನೋಡಿಲ್ಲ ಅಂತ. ಅದಕ್ಕೆ ಅರ್ಜುನನಂತೆ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವೇದಾದಿ ಅಧ್ಯಯನ ಮಾಡಿದವರು ಕೂಡ ಅರ್ಜುನನಂತೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ಭಕ್ತರು ನೋಡಿದರೂ ಸಹ ಅವ್ರು ನೋಡಿ ಹೆದರಿದ್ದಾರೆ ಅಷ್ಟೇ, ಅವರು ಸರಿಯಾಗಿ ನೋಡಲಿಲ್ಲ. ಅವರು ಮಾತೇ ವ್ಯಥಾಮಾಚ ವಿಮೂಢಭಾವ ದೃಷ್ಟ್ವಾ ರೂಪಂ ಘೋರಮಿದೃಂಗಮೇದಂ ವಿಪೇತಭೀಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಈ ರೂಪ ಎಂಥ ರೂಪ? ಘೋರಂ ರೂಪಂ ದೃಷ್ಟ, ಘೋರವಾಗಿರತಕ್ಕಂತಹ ನನ್ನ ಈ ರೂಪ, ಅನಂತ ಬಾಹುಗಳುಳ್ಳಂತಹ, ಹಿಂದೆ ಈವರೆಗೇನು ವರ್ಣನೆ ಮಾಡಿದ ಅಂತಹ ರೂಪವನ್ನು ನೋಡಿ ನಿನಗೆ ದುಃಖ ಆಗದೇ ಇರಲಿ, ದುಃಖ ಪಡಬೇಡ, ಆಮೇಲೆ ವಿಮೂಢನಾಗಬೇಡ, ಭಯಪಡಬೇಡ, ಸಂತುಷ್ಟನಾಗಿ ನೀನು ಮತ್ತೆ ಈ ಹಿಂದೆ ನೋಡಿದಂತಹ ಆ ರೂಪವನ್ನೇ ನೋಡು ಅಂತ ಹೇಳಿ ಹೊರಟಿದ್ದಾನೆ. ಅದೃಷ್ಟಪೂರ್ವಮಿತ್ಯಾದಿನ ಪ್ರಾರ್ಥಿತಸ್ಯ ಉತ್ತರಮಾಹ ಮಾತೆ ಇತಿ. ಅದೃಷ್ಟಪೂರ್ವಂ ಅಂದರೆ ಈ ಮೊದಲು ನಿನ್ನ ರೂಪ ವಿಶ್ವರೂಪವನ್ನು ತೋರಿಸೋ ಮೊದಲು ನಿನ್ನ ರೂಪ ಇತ್ತಲ್ಲ, ಅದೇ ರೂಪವನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡಿದ ಹಿಂದೆ. ಅದಕ್ಕೆ ಉತ್ತರ ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಮಾತೆ ವ್ರಥಾಮಾ ಚ ವಿಮೂಢ ಭಾವ. ಮಾತೆ ವ್ಯಥೆ ಪಡಬೇಡ, ದುಃಖ ಪಡಬೇಡ. ನನ್ನ ಈ ರೂಪವನ್ನು, ವಿಶ್ವರೂಪವನ್ನು, ಘೋರವಾಗಿರತಕ್ಕಂತಹ ವಿಶ್ವರೂಪವನ್ನು ನೋಡಿ ನೀನು ವ್ಯಥೆ ಪಡಬೇಡ. ಘೋರಂ ಸಂಹರ್ತೃರೂಪಂ, ಘೋರವಾಗಿರ್ತಕ್ಕಂತಹ ಎಲ್ಲರನ್ನು ಸಂಹಾರ ಮಾಡ್ತಾ ಇರ್ತಕ್ಕಂಥ ರೂಪವನ್ನು ನೋಡಿದ್ನಲ್ಲ, ಅಂತಹ ರೂಪವನ್ನು ಈದೃಶಂ ಅನಂತಬಾಹ್ವಾದಿ ರೂಪಂ ದೃಷ್ಟ. ಅಂದರೆ ಈದೃಶಂ ಇಂತಹ ಅನಂತಬಾಹ್ವಾದಿ ರೂಪಂ, ಇಂತಹ ಅಂದರೆ ಎಂತಹ? ಅನಂತ ಬಾಹು ಮೊದಲಾದವುಗಳಿಂದ, ಅನಂತ ಬಾಹುಗಳು, ಅನಂತ ಮುಖಗಳು, ಅನಂತ ಉದರಗಳು, ಅಂತಹ ರೂಪವನ್ನು ನೋಡಿ ವ್ಯಥಾ ಮಾಸ್ತು, ನೀನು ವ್ಯಥೆ ಪಡಬೇಡ. ವಿಮೂಢ ಭಾವ ಮಾ ವಿಮೂಢ ಭಾವ, ನೀನು ವಿಮೂಢತ್ವವನ್ನು ಹೊಂದಬೇಡ. ವ್ಯಪಗತ ಭಯ ಪ್ರೀತಮನಾಶ್ಚ ಸನ್, ನೀನು ವ್ಯಪಗತ ಭಯ ಪಡಬೇಡ, ಭಯವಿಲ್ಲದೆ ಪ್ರೀತಮನಃ ಸಂತುಷ್ಟನಾಗಿ ಪುನಃ ಮತ್ತೆ ತ್ವಂ ನೀನು ಆ ತದೇವ ರೂಪಂ ಮೊದಲು ನೋಡಿದ ರೂಪವನ್ನು, ಪೂರ್ವದೃಷ್ಟಮೇವ ರೂಪಂ ನನ್ನ ಮೊದಲಿನ ರೂಪ, ಕಿರೀಟಿನಂ ಗದಿನಂ ಚಕ್ರಿಣಂಚ ಅಂತಹ ರೂಪವನ್ನು ತೋರಿಸುವಂತ ಕೇಳಿದೆಯಲ್ಲ, ಆ ಮೊದಲಿನ ರೂಪವನ್ನು ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿಶೇಷ ಏನಿಲ್ಲ ಶ್ಲೋಕದಲ್ಲಿ. ಸಂಜಯ ವಾಚ, ಆಗ ಸಂಜಯ ಮಾತಾಡ್ತಾನೆ. ಇತಿ ಅರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಹೀಗೆ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿ ತನ್ನ ಆ ವಿಶ್ವರೂಪವನ್ನು ಉಪಸಂಹರಿಸಿ ತನ್ನ ಮೊದಲ ರೂಪವನ್ನು ತೋರಿಸಿದ. ಕೃಷ್ಣ ಮತ್ತೆ ಮೊದಲಿನ ಸೌಮ್ಯವಾಗಿರತಕ್ಕಂತಹ ಶರೀರವುಳ್ಳವನಾಗಿ ಭಯಪಡ್ತಾ ಇರತಕ್ಕಂತಹ ಅರ್ಜುನನನ್ನು ಸಾಂತ್ವನಗೊಳಿಸಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಅರ್ಜುನನ್ನು ಕುರಿತು ವಾಸುದೇವ ಶ್ರೀಕೃಷ್ಣನು ತಥಾ ಉಕ್ತ್ವ ಹಾಗೆ ಹೇಳಿ ಸ್ವಕಂ ರೂಪಂ ಭೂಯಃ ಮತ್ತೆ ಸ್ವಕಂ ರೂಪಂ ತನ್ನ ಮೊದಲಿನ ರೂಪವನ್ನು ದರ್ಶಯಾಮಾಸ ತೋರಿಸಿದ. ಚ ಮತ್ತು ಭೀತಂ ಹೆದರತಕ್ಕಂತಹ
ಏನಂ ಇವನನ್ನು ಸೌಮ್ಯನಾಗಿರ್ತಕ್ಕಂತಹ ಸೌಮ್ಯ ವಪುಹು ಭೀತಂ ಹೆದರ್ತಕ್ಕಂತಹ ಏನಂ ಈ ಅರ್ಜುನನನ್ನು ಸೌಮ್ಯ ವಪುಹು ಸೌಮ್ಯವಾದ ಶರೀರವುಳ್ಳವನಾಗಿ ಮಹಾತ್ಮನಾದ ಕೃಷ್ಣನು ಸೌಮ್ಯ ವಪುಹು ಸೌಮ್ಯವಾದ ಶರೀರವುಳ್ಳವನಾಗಿ ಭೀತಂ ಹೆದರತಕ್ಕಂತಹ ಏನಂ ಈ ಅರ್ಜುನನನ್ನು ಪುನಃ ಮತ್ತೆ ಆಶ್ವಾಸಯಾಮಾಸ ಅವನಿಗೆ ಸಾಂತ್ವನಗೊಳಿಸಿದ ಅಂತ ಈ ಶ್ಲೋಕದ ಪದಪದಾರ್ಥ. ತದ ಕಿಂ ಜಾತಂ ಮುಂದೆ ಏನಾಯಿತು ಅಂತ ಧೃತರಾಷ್ಟ್ರನಿಗೆ ಒಂದು ಜಿಜ್ಞಾಸೆ. ಧೃತರಾಷ್ಟ್ರನ ಶಂಕೆಯನ್ನು ನಿರಸಿತು ದೂರ ಮಾಡಲಿಕ್ಕೋಸ್ಕರ ಸಂಜಯ ಹೇಳಿದ ಇತ್ಯರ್ಜುನಂ ವಾಸುದೇವಸ್ತತೋಕ್ತ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ಈ ಶ್ಲೋಕವನ್ನು ಹೇಳಿದ. ಇತ್ಯುಕ್ತ್ವಾ ಅರ್ಜುನಂ ಇತ್ಯಾದಿನ ಇತಿ ಅರ್ಜುನಂ ಇತಿ ಉಕ್ತ್ವಾ ಅಂತ ಅಲ್ಲಿ ಅನ್ವಯ ಮಾಡ್ಕೋಬೋದು. ಇತಿ ಉಕ್ತ್ವಾ ಇತಿ ಈ ರೀತಿಯಾಗಿ ಉಕ್ತ್ವಾ ಹೇಳಿ ಅಂತ ಆ ಥರ ಅನ್ವಯ ಮಾಡ್ಕೊಳ್ಬೇಕು ಅಂತ. ತಥಾಶಬ್ದ ತಥಾಶಬ್ದದಲ್ಲಿ ಸಮುಚ್ಚಯದಲ್ಲಿ ಇರುವಂಥದ್ದು. ಸ್ವಕಂ ರೂಪಂ ದರ್ಶಯಾಮಾಸ ಇತ್ಯರ್ಥಃ. ಸಮುಚ್ಚಯ ಅರ್ಥ ಯಾವುದು ಅಂದರೆ ಮತ್ತೆ ತನ್ನ ರೂಪವನ್ನು ತೋರಿಸಿದ ಅಂತ. ಈ ರೂಪವನ್ನು ತೋರಿಸಿದ ಮೇಲೆ ಮತ್ತೆ ಮೊದಲಿನ ರೂಪವನ್ನು ತೋರಿಸಿದ. ಸ್ವಕಂ ರೂಪಂ ದರ್ಶಯಾಮಾಸ ಇತ್ಯರ್ಥಃ. ಸ್ವಕಂ ಅಂದರೆ ಸ್ವಕೀಯತೆಯ ಪ್ರದರ್ಶನೀಯಂ ಇತ್ಯರ್ಥಃ. ಸ್ವಕಂ ರೂಪ ಅಂದರೆ ಏನು? ಸ್ವಕೀಯತೆಯ ಪ್ರದರ್ಶನೀಯಂ ತನ್ನ ರೂಪ ಅಂತ ಅಂದರೆ ತನ್ನ ಕೃಷ್ಣನ ರೂಪ ಅದನ್ನು ತೋರಿಸಿದ. ವಿಶ್ವರೂಪಂ ನ ಸ್ವಕೀಯಂ ಇದಂತೂ ಸ್ವಕೀಯಮಿತಿ ಲೋಕಭ್ರಾಂತಿ ವಿಷಯಮಿತಿ ಯಾವತ್ತು. ವಿಶ್ವರೂಪಂ ನ ಸ್ವಕೀಯಂ ಇದಂತೂ ಸ್ವಕೀಯಮಿತಿ ಲೋಕಭ್ರಾಂತಿ ವಿಷಯಮಿತಿ ಯಾವತ್ತು. ಇನ್ನು ತನ್ನ ರೂಪ ಅಂದರೆ ಯಾವುದು? ವಿಶ್ವರೂಪ ತನ್ನದಲ್ಲ, ಈ ರೂಪವಾದರೂ ಅವನದ್ದು ಎಂಬುದಾಗಿ ಲೋಕದ ಪ್ರಪಂಚ ಹಾಗೆ ಭ್ರಾಂತಿ ಪಡುವಂಥದ್ದು. ನಿಜವಾಗಿಯಲ್ಲೂ ಅದು ಪರಮಾತ್ಮ ರೂಪವೇ. ತನ್ನ ರೂಪವನ್ನು ತೋರಿಸಿದ ಅಂದರೆ ಹಾಗಾದರೆ ವಿಶ್ವರೂಪ ತನ್ನ ರೂಪ ಅಲ್ವಾ ಅಂತ ಬರ್ತದೆ. ಅದಕ್ಕೆ ಸ್ವಕಂ ರೂಪಂ ಅಂದರೆ ತನ್ನ ರೂಪವನ್ನು ತೋರಿಸಬೇಕಾದ ರೂಪ. ತನ್ನ ಮೊದಲಿನ ಕಿರೀಟನಂ ಗದಿನಂ ಚಕ್ರಿಣಂಚ ಅಂತ ಆ ರೂಪ ಉಂಟಲ್ಲ, ಆ ರೂಪವನ್ನು ತೋರಿಸಿದ. ತನ್ನ ರೂಪವನ್ನು ತೋರಿಸಿದ ಅಂದರೆ ಹಾಗಾದರೆ ವಿಶ್ವರೂಪ ತನ್ನದಲ್ವಾ ಅಂದರೆ ವಿಶ್ವರೂಪ ಅವನದ್ದೇ ರೂಪ. ಅದು ವಿಶ್ವರೂಪ ಅವನದ್ದೇ. ವಿಶ್ವರೂಪ ನ ಸ್ವಕೀಯಂ ಇದಂತೂ ಸ್ವಕೀಯಮಿತಿ ಲೋಕಭ್ರಾಂತಿ ವಿಷಯಮಿತಿ ಯಾವತ್ತು. ಜನರ ಲೋಕಭ್ರಾಂತಿ ವಿಷಯ. ಜನ ಹಾಗೆ ತಿಳ್ಕೊಳ್ತಾರೆ. ವಿಶ್ವರೂಪ ಅವನದ್ದಲ್ಲ, ಇದು ಕೃಷ್ಣನ ನಿಜವಾದ ರೂಪ, ಇದು ವಿಶ್ವರೂಪ ಅದು ಕೃಷ್ಣನ ರೂಪ ಅಲ್ಲ ಅಂತ ಜನರ ಭ್ರಾಂತಿಗೆ ಒಳಗಾಗ್ತಾರೆ. ಆದರೆ ವಿಶ್ವರೂಪವು ಅವನದ್ದೇ. ಭೀತಮೇನಂ ಭೂಯಃ ಆಶ್ವಾಸಯಾಮಾಸ ಚ ಹೆದರಿದ ಅವನನ್ನು ಮತ್ತೆ ಸಮಾಧಾನ ಮಾಡಿದ ಅಂತ. ಕಿಂ ಕೃತ್ವ ಏನು ಮಾಡಿ ಸಮಾಧಾನ ಮಾಡಿದ ಅಂದರೆ ಮಹಾತ್ಮ ಸೌಮ್ಯಪೂಭೂತ್ವ ತನ್ನ ಸೌಮ್ಯ ರೂಪವನ್ನು ಮೊದಲಿನ ಸೌಮ್ಯ ಶರೀರವನ್ನು ಹೊಂದಿ ಅವನಿಗೆ ಸಮಾಧಾನ ಮಾಡಿದಾಗ ಅರ್ಜುನ ಹೇಳ್ತಾನೆ, ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಜನಾರ್ದನ, ಹೇ ಜನಾರ್ದನನೇ, ಮಾನುಷಂ ರೂಪಂ ಮನುಷ್ಯನಂತೆ ಕಾಣತಕ್ಕಂತಹ ತವ ನಿನ್ನ ಈ ಸೌಮ್ಯಂ ಇದಂ ಸೌಮ್ಯಂ ರೂಪಂ ಈ ಸೌಮ್ಯವಾದ ರೂಪವನ್ನು ದೃಷ್ಟ್ವಾ ನೋಡಿ, ಇದಾನೀಂ ಈಗ, ಅಹಂ ನಾನು, ಸಚೇತಾಃ ಸಂವೃತ್ತಃ ಅಂದರೆ ಪ್ರಸನ್ನ ಮನಸ್ಕನಾಗಿದ್ದೇನೆ, ಮತ್ತು ಪ್ರಕೃತಿಂ ಗತಃ ಅಂದರೆ ಹಿಂದಿನ ಸ್ವಭಾವವಾಗಿರ್ತಕ್ಕಂತಹ ಸ್ವಸ್ಥನಾಗಿದ್ದೇನೆ. ನಿನ್ನ ಮೊದಲಿನ ರೂಪವನ್ನು ಕಂಡು ನಾನೀಗ ಪ್ರಸನ್ನನಾದೆ, ಮೊದಲಿನ ಹಾಗೆ ಸ್ವಸ್ಥನಾದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಹೇ ಜನಾರ್ದನ, ವಿಶ್ವರೂಪ ತಿರೋಧಾನೇನ ಕೃಷ್ಣರೂಪ ದರ್ಶನೇನ ಆಶ್ವಾಸಿತಃ ಅಸ್ಮಿ ಇತಿ ಆಹ. ವಿಶ್ವರೂಪವನ್ನು ತಿರೋಧಾನ ಮಾಡಿ ತನ್ನ ಕೃಷ್ಣ ರೂಪವನ್ನು ತೋರಿಸಿದಾಗ ಆ ಕೃಷ್ಣ ರೂಪವನ್ನು ನೋಡಿದ ಕೂಡಲೇ ಆಗ ಸಮಾಧಾನ ಆಯಿತು ಅಂತ
ಸಮಾಧಾನಗೊಂಡೆ ಅಂತ ಅರ್ಜುನ ಹೇಳಿಕೊಟ್ಟಿದ್ದಾನೆ. ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ. ಹೇ ಜನಾರ್ದನ, ನಿನ್ನ ಈ ಮಾನುಷ ರೂಪವನ್ನು, ಸೌಮ್ಯವಾಗಿರ್ತಕ್ಕಂತಹ ಮಾನುಷ ರೂಪವನ್ನು ನೋಡಿ ನನಗೀಗ ಸಮಾಧಾನ ಆಯಿತು, ಈಗ ನಾನು ಸ್ವಸ್ಥನಾದೆ ಅಂತ ಹೇಳ್ತಾ ಇದ್ದಾನೆ. ಕಿಂಚ ಮನುಷ್ಯವತ್ ದೃಶ್ಯಮಾನತ್ವಾತ್ ಮಾನುಷಮಿದಂ ಸೌಮ್ಯಂ ಅಕ್ರೂರಂ ತವ ರೂಪಂ ದೃಷ್ಟ್ವಾ ಇದಾನಿಂ ಸಚೇತಾಃ ಪ್ರಸನ್ನಚಿತ್ತಃ ಸಂವೃತಃ ಜಾತಃ ಅಸ್ಮಿ. ಮನುಷ್ಯನಂತೆ ಇರತಕ್ಕಂತಹ ರೂಪ ಇದು, ಈ ಅವನ ಮೊದಲಿನ ರೂಪ ಮನುಷ್ಯನಂತೆ ಇರತಕ್ಕಂತಹ ರೂಪ. ಮನುಷ್ಯವತ್ ದೃಶ್ಯಮಾನತ್ವಾತ್ ಮಾನುಷಂ, ಇದು ಮಾನುಷವಾದ ರೂಪ. ಭಗವಂತನ ರೂಪ ಮಾನುಷ ರೂಪ ಅಲ್ಲ, ಆದರೆ ಮನುಷ್ಯನಂತೆ ತೋರ್ತಾನಷ್ಟೇ ಅವನು. ಮನುಷ್ಯವತ್ ದೃಶ್ಯಮಾನತ್ವಾತ್, ಮನುಷ್ಯನಂತೆ ಕಾಣ್ತಾ ಇದ್ದಾನೆ, ಅವನು ಮನುಷ್ಯನಲ್ಲ ಅವನು. ಅಂತಹ ಮಾನುಷವಾದ ರೂಪ ಇದು, ಸೌಮ್ಯವಾದ ರೂಪ. ಸೌಮ್ಯ ಅಂದರೆ ಅಕ್ರೂರಂ, ಸೌಮ್ಯವಾದ ರೂಪ. ತವ ರೂಪಂ ದೃಷ್ಟ್ವಾ, ನಿನ್ನ ರೂಪವನ್ನು ನೋಡಿ, ಇದಾನಿಂ ಸಚೇತಾಃ, ಈಗ ನಾನು ಪ್ರಸನ್ನಚಿತ್ತನಾಗಿದ್ದೇನೆ. ಪ್ರಸನ್ನಚಿತ್ತಃ ಸಂವೃತ್ತಃ ಜಾತೋಸ್ಮಿ, ಪ್ರಸನ್ನಚಿತ್ತನಾಗಿದ್ದೇನೆ. ಪ್ರಕೃತಿಂ ಅಂದರೆ ನನ್ನ ಮೊದಲಿನ ಸ್ವಭಾವ, ಅಂದರೆ ಸ್ವಸ್ಥತೆ, ಅದನ್ನು ಗತಃ ಅಸ್ಮಿ, ಹೊಂದಿದ್ದೇನೆ. ಇತಿ ಉವಾಚ ಇತ್ಯನಯ, ಈ ರೀತಿಯಾಗಿ ಹೇಳಿದ ಅಂತ ಹಿಂದಿನ ಶ್ಲೋಕದಲ್ಲಿ ಇತ್ತು. ಇತಿ ಉವಾಚ ಅಂತ, ಇತಿ ಉವಾಚ ಅಂತ ಇಟ್ಕೊಳ್ಬೇಕು ಇತ್ಯನ್ವಯ. ಶ್ರೀ ಭಗವಾನುವಾಚ ಸುದುರ್ದಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ನನ್ನ ಈ ವಿಶ್ವರೂಪವನ್ನೇ ನೋಡಿದೆಯಲ್ಲ, ಇದನ್ನು ದೇವತೆಗಳು ಕೂಡ ನೋಡಲಿಕ್ಕೆ ಇಚ್ಛೆ ಪಡ್ತಾರೆ. ದೇವತೆಗಳು ಕೂಡ ಇದನ್ನು ನೋಡುವ ಇಚ್ಛೆ ಉಳ್ಳವರಾಗಿ ಯಾವುದನ್ನು ನೋಡಿದರೋ ಆ ವಿಶ್ವರೂಪವು ಕೆಲವರಿಗೆ ಮಾತ್ರ ದರ್ಶನೀಯವಾಗಿದೆ. ಕೆಲವರಿಗೆ ಸುಖದಿಂದ ದರ್ಶನೀಯವಾಗಿದೆ, ಕೆಲವರಿಗೆ ದುಃಖದಿಂದ ದರ್ಶನೀಯವಾಗಿದೆ. ಎಲ್ಲರಿಂದಲೂ ನೋಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಈ ವಿಶ್ವರೂಪವನ್ನು ನೋಡಲಿಕ್ಕಾಗ್ತದೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಭಯಂಕರಂ ರೂಪಂ ಕಿಮರ್ಥಂ ದರ್ಶಿತವಾನಸಿ. ಭಯಂಕರವಾಗಿರ್ತಕ್ಕಂಥ ರೂಪವನ್ನು ಯಾಕೆ ತೋರಿಸ್ಬೇಕು? ವಿಶ್ವರೂಪವನ್ನು ಮಾತ್ರ ತೋರಿಸಿದ್ರೆ ಸಾಕು. ಅಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥ ರೂಪವನ್ನು ಯಾಕೆ ತೋರಿಸಿದಿ ಅನ್ನೋ ಶಂಕೆಗೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ಕಿಮರ್ಥಂ ದರ್ಶನವಾಯಿತು ವಿಶ್ವರೂಪ ದೃಷ್ಟೇ ಮಹಿಮಾನಮಾಹ ಭಗವಾನ್. ನಾನು ಈ ಭಯಂಕರವಾದ ರೂಪವನ್ನು ಯಾಕೆ ತೋರಿಸಿದೆ ಅಂದರೆ, ಎಲ್ಲರಿಗೂ ಈ ರೂಪವನ್ನು ನೋಡಲಿಕ್ಕೆ ಆಗೋದಿಲ್ಲ. ಭಯ ಬೆಚ್ಚಿ ಅವ್ರು ನೋಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಎಲ್ಲರಿಗೂ ಈ ವಿಶ್ವರೂಪ ನೋಡಲಿಕ್ಕೆ ಆಗೋದಿಲ್ಲ. ಅದು ಈ ವಿಶ್ವರೂಪ ದರ್ಶನದ ಮಹಿಮೆ. ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದನ್ನು ರೂಪ ನೋಡಿದ್ದೀಯಲ್ಲ ಅದನ್ನು ಅನೇಕರು ನೋಡಬೇಕು ಅಂತ ಬಯಸ್ತಾರೆ. ದೇವತೆಗಳು ಆ ರೂಪವನ್ನು ನೋಡಬೇಕು ಅಂತ ಇಚ್ಛಿಸ್ತಾರೆ. ಅವರು ಯಾವುದನ್ನು ನೋಡ್ತಾರೋ ಆ ರೂಪ ಅದು ಸುದೂರ್ದೃಶಂ, ಅದು ಸುಖದಿಂದ, ಕೆಲವರಿಗೆ ಸುಖದಿಂದ ನೋಡಲಿಕ್ಕೆ ಸಾಧ್ಯ, ಕೆಲವರಿಗೆ ದುಃಖದಿಂದ ನೋಡಲಿಕ್ಕೆ ಸಾಧ್ಯ. ಅಂದರೆ ಈ ವಿಶ್ವರೂಪವನ್ನು ದೇವತೆಗಳು ನೋಡಬೇಕಂತ ಬಯಸ್ತಾರೆ. ಆದ್ದರಿಂದ ನೀನು ನಿನಗೆ ಈ ರೂಪವನ್ನು ತೋರಿಸಿದ್ದು ಯಾಕೆ ಅಂದರೆ, ನೀನು ಶತ್ರುಗಳ ನಾಶಕ್ಕೆ ಕೇವಲ ನಿಮಿತ್ತ ಅಷ್ಟೇ, ಎಲ್ಲವನ್ನೂ ನಾನೇ ಮಾಡುವ ಎಂಬುದನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಯಂಕರವಾದ ರೂಪವನ್ನು ತೋರಿಸಿದ್ದೇನೆ ನಿನಗೆ. ಎಲ್ಲವನ್ನೂ ಕೂಡ ನಾನೇ ಸಂಹಾರ ಮಾಡ್ತಕ್ಕಂಥವನು, ನೀನು ನಿಮಿತ್ತ ಅಷ್ಟೇ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಭಯಂಕರವಾಗಿರ್ತಕ್ಕಂಥ ರೂಪವನ್ನು ನೀನು ತೋರಿಸಿದ್ದೇನೆ ಅಂತ ಹೇಳ್ತಿದ್ದಾನೆ. ಭಯಂಕರ ರೂಪಂ ಕಿಮರ್ಥಂ ದರ್ಶಿತವಾನ್. ಭಯಂಕರವಾಗಿರ್ತಕ್ಕಂಥ ರೂಪವನ್ನು ಯಾಕೆ ತೋರಿಸಿದೆ ಅಂತಂದರೆ, ಇತ್ಯತಃ ವಿಶ್ವರೂಪ ದೃಷ್ಟೇ ಮಹಿಮಾನಮಾಹ. ವಿಶ್ವರೂಪ ದರ್ಶನ ಉಂಟಲ್ವ, ನಿನಗಾಗಿರ್ತಕ್ಕಂಥ ವಿಶ್ವರೂಪ ದರ್ಶನ, ಅದರ ಮಹತ್ವವನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಸುದುರ್ದರ್ಶಂ ಅಂದರೆ ನನ್ನ ಯಾವ ರೂಪವನ್ನು ನೋಡಿದೆಯಲ್ಲ ಅದನ್ನು ದೇವತೆಗಳೆಲ್ಲ ನೋಡಲಿಕ್ಕೆ ಇಚ್ಛಿಸ್ತಾರೆ. ಕೆಲವರು ಸುಖವಾಗಿ ನೋಡ್ತಾರೆ, ಕೆಲವರು ದುಃಖದಿಂದ ನೋಡ್ತಾರೆ, ಕೆಲವರಿಗೆ ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂಥ ರೂಪವನ್ನು ತೋರಿಸಿದೆ ಅಂದರೆ, ಅಂಥ ರೂಪವನ್ನು ತೋರಿಸಿದ್ರಿಂದ ಈಗ ನಿನಗೆ ಅನಿಸಿತು ನಾನೇನಲ್ಲ, ನಾನು ನಿಮಿತ್ತ ಅಷ್ಟೇ, ಎಲ್ಲ ಪರಮಾತ್ಮನೇ, ಎಲ್ಲ ಕೃಷ್ಣನೇ ಇವರನ್ನು ಸಂಹಾರ ಮಾಡ್ತಾನೆ, ನಾನೇನೂ ಅಲ್ಲ ಅಂತ ನೀನು ನಿಮಿತ್ತ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಎಲ್ಲವನ್ನೂ ಸಂಹಾರ ಮಾಡ್ತಕ್ಕಂತಹ ಕಾಲೋಸ್ಮಿ ಅಂತ ಶುರು ಮಾಡಿದ್ದಲ್ಲ, ಎಲ್ಲರನ್ನೂ ಸಂಹಾರ ಮಾಡ್ತಕ್ಕಂತಹ ಭಯಂಕರವಾಗಿರತಕ್ಕಂಥ ರೂಪವನ್ನು ನೀನು ತೋರಿಸಿದೆ. ಯಾಕೆ ಅಂದರೆ
ನೀನು ನಿಮಿತ್ತ ಅಷ್ಟೇ, ಎಲ್ಲವನ್ನು ನಾಶ ಮಾಡ್ತಕ್ಕಂಥವು ನಾನೇ. ಇವರ ಆಯುರ್ಹರಣ ನಾನು ಮಾಡಿಬಿಟ್ಟಿದ್ದೇನೆ, ನೀನು ಅವರನ್ನು ಕೊಲ್ಲು, ನೀನು ನಿಮಿತ್ತ ಅಷ್ಟೇ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ನಾನು ಭಯಂಕರವಾದ ರೂಪವನ್ನು ತೋರಿಸಿದೆ. ಭಯಂಕರವಾದ ರೂಪವನ್ನು ಯಾಕೆ ತೋರಿಸಿದೆ ಅಂತ ಪ್ರಶ್ನೆ ಮಾಡಿದ್ದ ಅರ್ಜುನ. ಇಂತಹ ಭಯಂಕರವಾದ ರೂಪವನ್ನು ಯಾಕೆ ತೋರಿಸ್ತಾ ಇದ್ದೀಯಾ ಅಂತ ತೋರಿಸುವ ಉದ್ದೇಶ, ಈ ಭಯಂಕರವಾದ ರೂಪ ನೋಡಿದಾಗ ನಾನೇನು ಮಾಡೋದಲ್ಲ, ಎಲ್ಲ ಪರಮಾತ್ಮನೇ ಮಾಡ್ತಾನೆ, ಅವನೇ ಇವರೆಲ್ಲ ಸಂಹಾರ ಮಾಡ್ತಾನೆ, ನಾನು ಸುಮ್ಮನೆ ನನ್ನ ಶತ್ರುಗಳಾಗಿರ್ತಕ್ಕಂತಹ ಕೌರವರನ್ನು ವಧೆ ಮಾಡೋದರಲ್ಲಿ ನಿಮಿತ್ತ ಅಷ್ಟೇ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಇಂತಹ ಒಂದು ಭಯಂಕರವಾದ ರೂಪವನ್ನು ತೋರಿಸಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಭಯಂಕರ ರೂಪಂ ಕಿಮರ್ಥಂ ದರ್ಶಿತವಾನ್, ಭಯಂಕರವಾಗಿರ್ತಕ್ಕಂಥ ರೂಪವನ್ನು ಯಾಕೆ ತೋರಿಸಿದೆ ಅಂತ ಕೇಳಿದ್ದ ಅರ್ಜುನ. ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ವಿಶ್ವರೂಪ ದರ್ಶನ ಅನ್ನೋದು ಸಾಮಾನ್ಯ ಅಲ್ಲ, ಅದರ ಮಹಿಮೆ ಏನು ಅಂತ ಕೃಷ್ಣ ಹೇಳಿಕೊಟ್ಟಿದ್ದಾನೆ. ಸುದುರ್ದರ್ಶಂ, ಈ ನನ್ನ ರೂಪವನ್ನು ನೋಡುವಂಥದ್ದು ಉಂಟಲ್ಲ, ನೋಡಿದೆಯಲ್ಲ, ಅದು ಅಷ್ಟು ಸುಲಭದಲ್ಲಿ ಎಲ್ಲರಿಗೂ ದರ್ಶನ ಆಗೋದಿಲ್ಲ. ಎಲ್ಲರೂ ನೋಡಬೇಕಂತ ಬಯಸ್ತಾರೆ, ಆದರೆ ಎಲ್ಲರಿಗೂ ಆ ದರ್ಶನ ಆಗೋದಿಲ್ಲ. ಯತ್ ಮಮ ರೂಪಂ ದೃಷ್ಟವಾನಸಿ, ಯಾವ ನನ್ನ ರೂಪವನ್ನು ನೀನು ನೋಡಿದ್ದೀಯೋ, ಅಸ್ಯ ರೂಪಸ್ಯ, ಅಂತಹ ರೂಪವನ್ನು ನಿತ್ಯಂ ದರ್ಶನಾಕಾಂಕ್ಷಣ ಹೇ ದೇವಾಃ, ಯಾವಾಗಲೂ ನೋಡಬೇಕು ಅಂತ ಇಚ್ಛಿಸ್ತಕ್ಕಂತಹ ಏನು ದೇವತೆಗಳಿದ್ದಾರೆ, ತೇಪಿ ಅವರೂ ಕೂಡ ದೃಷ್ಟವಂತಹ, ಯಾವ ಈ ರೂಪವನ್ನು ನೋಡಿದರೋ ತದಿದಂ ಸುದುರ್ದರ್ಶಂ, ಅದು ಇವರಿಗೆ ಕೆಲವರಿಗೆ ಸುಖದಿಂದ ದರ್ಶನೀಯವಾಗಿದೆ, ಕೆಲವರಿಗೆ ದುಃಖದಿಂದ ದರ್ಶನವಾಗಿದೆ. ಸುಖವಾಗಿ ಅನಾಯಾಸವಾಗಿ ನೋಡಿದವರು ಕೆಲವರು ಬಹಳ ಕಷ್ಟಪಟ್ಟು ನೋಡಿದ್ದಾರೆ. ಅದನ್ನೇ ಇಲ್ಲಿ ಹೇಳಿದ್ದು, ಕೇಶಾಂಚಿತ್ ಸುಖೇನ ದರ್ಶನೀಯಂ, ಕೇಶಾಂಚಿತ್ ಸುಖೇನ ದುಃಖೇನ ದರ್ಶನೀಯಂ. ಕೆಲವರು ಸುಖವಾಗಿ ನೋಡಿದ್ದಾರೆ, ಏನು ಕಷ್ಟವಿಲ್ಲದೆ, ಕೆಲವರು ಸುಖವಾಗಿಯೂ ದುಃಖವಾಗಿಯೂ ನೋಡಿದ್ದಾರೆ ಅಂತ. ದೇವಾನಾಮಪಿ ಅಪೇಕ್ಷಿತತ್ವಾತ್, ದೇವತೆಗಳು ಕೂಡ ಈ ರೂಪವನ್ನು ನೋಡಲಿಕ್ಕೆ ಅಪೇಕ್ಷಿತರಾದ್ದರಿಂದ ತವ ಶತ್ರುವಧೆ ನಿಮಿತ್ತ ಮಾತ್ರ ಜ್ಞಾಪನಾಯ, ಎಲ್ಲರೂ ಈ ರೂಪವನ್ನು ನೋಡಲಿಕ್ಕೆ ಅಪೇಕ್ಷಿಸ್ತಾರೆ. ಕೆಲವರು ಸುಲಭವಾಗಿ ನೋಡುತ್ತಾರೆ, ಕೆಲವರು ಕಷ್ಟಪಡ್ತಾರೆ, ಕೆಲವರು ಕಷ್ಟಪಟ್ಟೇ ನೋಡಬೇಕು, ಅದು ಒಂದು ಕಾರಣ. ಇನ್ನೊಂದು ತವ ಶತ್ರುವಧೆ ನಿಮಿತ್ತ ಮಾತ್ರ ಜ್ಞಾಪನಾಯ ಈ ಯುದ್ಧದಲ್ಲಿ ಎಲ್ಲ ಶತ್ರುನ ಸಂಹಾರ ಮಾಡಲಿಕ್ಕೆ ನೀ ನಿಮಿತ್ತ ಅಷ್ಟೇ, ನಿಜವಾಗಿ ಇವರನ್ನು ನಾಶ ಮಾಡ್ತಕ್ಕಂಥವನು ನಾನೇ ಎಂಬುದನ್ನು ತಿಳಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಏತದ್ ರೂಪಂ, ಇಂತಹ ಭಯಾನಕವಾಗಿರತಕ್ಕಂತಹ ರೂಪವನ್ನು ನಿನಗೆ ತೋರಿಸಿದ್ದೇನೆ ಇತಿ ಭಾವ ಅಂತ ಈ ಶ್ಲೋಕದ ಅಭಿಪ್ರಾಯ. ನಾಹಂ ವೇದೈ ನ ತಪಸಾ ನ ದಾನೇನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನನ್ನನ್ನು ನೀನು ಹೇಗೆ ನೋಡಿದ್ದೀಯಾ, ನನ್ನ ಈ ವಿಶ್ವರೂಪವುಳ್ಳಂತಹ ನನ್ನನ್ನು ಹೇಗೆ ನೀನು ನೋಡಿದ್ದೀಯಾ, ಹಾಗೆ ಎಲ್ಲರಿಂದಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಅವರು ವೇದೈಹಿ ತಪಸ ದಾನೇನ ಚ ಇಜ್ಜಯ, ಇಂತಹ ವಿಶ್ವರೂಪವುಳ್ಳಂತಹ ನಾನು ವೇದಗಳಿಂದಲೂ, ವೇದೈಹಿನ ತಪಸಾನ ತಪಸ್ಸಿನಿಂದಲೂ ಶಕ್ಯನಲ್ಲ, ದಾನದಿಂದಲೂ ಶಕ್ಯನಲ್ಲ, ಇಜ್ಜಯ ಯಜ್ಞದಿಂದಲೂ ನಾನು ನೋಡೋದು ಶಕ್ಯ ಅಲ್ಲ ಅಂತ ಈ ಶ್ಲೋಕದ ಅರ್ಥ. ಯಥಾ ಹೇಗೆ ಮಾಂ ನನ್ನನ್ನು ದೃಷ್ಟವಾನ್ ಅಸಿ ನೀನು ನೋಡಿದ್ದೀಯಾ, ಏವಂ ವಿಧ ಈ ರೀತಿಯಾಗಿರತಕ್ಕಂತಹ ನನ್ನನ್ನು ದ್ರಷ್ಟಂ ನೋಡಲು, ಇಂಥ ಏವಂ ವಿಧ ಈ ರೀತಿಯಾಗಿರತಕ್ಕಂಥ ಅಹಂ ನಾನು ವೇದೈಹಿ ವೇದಗಳಿಂದಲೂ ನ ದ್ರಷ್ಟುಂ ಶಕ್ಯ ನೋಡಲು ಶಕ್ಯನಲ್ಲ, ತಪಸ್ಸಿನಿಂದಲೂ ನ ದ್ರಷ್ಟುಂ ಶಕ್ಯ ನೋಡಲು ಶಕ್ಯನಲ್ಲ, ದಾನದಿಂದಲೂ ದ್ರಷ್ಟುಂ ನ ಶಕ್ಯ ನೋಡಲು ಶಕ್ಯನಲ್ಲ, ಚ ಮತ್ತು ಇಜ್ಜಯ ಯಜ್ಞಯಾಗಾದಿಗಳಿಂದಲೂ ನ ದ್ರಷ್ಟುಂ ಶಕ್ಯ ನೋಡಲು ಶಕ್ಯನಲ್ಲ ಅಂತ ಈ ಶ್ಲೋಕದ ಪದಪದಾರ್ಥ. ಕಿಂಚ ಅತಿ ದುರ್ಲಭ ದರ್ಶನಂತೆ ಮಯ ಕಾರಿತಮಿತಿ ಭಾವೇನ ನಾನು ಈ ದರ್ಶನ ಇದು ಅತ್ಯಂತ ದುರ್ಲಭವಾಗಿರುವಂಥದ್ದು, ಎಂಥವರು ಕೂಡ ಇಂತಹ ದರ್ಶನ ಆಗೋದಿಲ್ಲ, ಅಷ್ಟು ದುರ್ಲಭವಾಗಿರುವಂಥದ್ದು ಎಂಬ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾನೆ. ನಾಹಂ ವೇದೈಹಿ ನ ತಪಸ, ನಾನು ವೇದಗಳಿಂದಲೂ ತಪಸ್ಸಿಂದಲೂ ದಾನದಿಂದಲೂ ಯಜ್ಞ ಯಾಗಾದಿಂದಲೂ ನಾನು ನೋಡಲಿಕ್ಕೆ ಸಿಗೋನಲ್ಲ. ಯಥಾ ದೃಷ್ಟವಾನಸಿ ಏವಂ ವಿಧ ವಿಶ್ವರೂಪವಾನ್ ಇತ್ಯರ್ಥಃ. ಯಥಾ ದೃಷ್ಟವಾನಸಿ ಹೇಗೆ ನೀನು ನೋಡಿದೆಯೋ, ಹೇಗೆ ನೋಡಿದೆ ಅಂದರೂ
ಈ ರೀತಿಯಾದ ವಿಶ್ವರೂಪವುಳ್ಳಂತಹ ನನ್ನನ್ನು ಯಾವ ರೀತಿಯಲ್ಲಿ ನೀನು ನೋಡಿದೆಯೋ ಆ ರೀತಿಯಾಗಿ ನಾನು ಇತರರಿಂದ ವೇದಗಳಿಂದಲಾಗಲಿ ತಪಸ್ಸಿನಿಂದಾಗಲಿ ದಾನದಿಂದಾಗಲಿ ಯಜ್ಞದಿಂದಲಾಗಲಿ ನೋಡೋದು ಶಕ್ಯನಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಯಾರಿಗೆ ಹಾಗಾದರೆ ಯಾರಿಗೆ ನಾನು ನೋಡೋದು ಶಕ್ಯ, ಯಾರು ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಅದನ್ನು ಹೇಳಿಕ್ಕೆ ಹೊರಟಿದ್ದಾನೆ. ಭಕ್ತ್ಯಾ ತ್ವನನ್ಯಯಾ ಶಕ್ಯ, ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಅರ್ಜುನ, ಪರಂತಪ ಅಂದರೆ ಶತ್ರು ಸಂತಾಪಕನೇ, ಅರ್ಜುನನೇ ಅಸಾಧಾರಣವಾಗಿರತಕ್ಕಂತಹ ಭಕ್ತಿ, ಬೇರೆ ಯಾವ ಸಹಾಯವಿಲ್ಲದ ಅಸಾಧಾರಣವಾಗಿರತಕ್ಕಂತಹ ಭಕ್ತಿಯಿಂದ ಮಾತ್ರ ನಾನು ತಿಳಿಯಲು, ನೋಡಲು ಮತ್ತು ನನ್ನನ್ನು ಹೊಂದಲು ಸಾಧ್ಯ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅನನ್ಯವಾದ ಅಸಾಧಾರಣವಾಗಿರ್ತಕ್ಕಂತಹ ಭಕ್ತಿಯಿಂದ ಹೇ ಅರ್ಜುನನೇ, ಏವಂ ವಿಧ ಹೀಗಿರುವ ನಾನು ಅನನ್ಯಯ ಭಕ್ತಿಯ ಅಸಾಧಾರಣವಾಗಿರತಕ್ಕಂಥ ಭಕ್ತಿಯಿಂದ ಜ್ಞಾತುಂ ಶಕ್ಯ, ತಿಳಿಯಲು ಶಕ್ಯ, ದೃಷ್ಟುಂ ಚ ಶಕ್ಯ, ನೋಡಲು ಶಕ್ಯ. ಅಷ್ಟು ಮಾತ್ರ ಅಲ್ಲ, ಪ್ರವೇಷ್ಟುಂ ತತ್ವೇನ ಪ್ರವೇಷ್ಟುಂ ಶಕ್ಯ. ಪ್ರವೇಷ್ಟಂ ಅಂದರೆ ಮುಕ್ತಿಯನ್ನು ಹೊಂದಲು, ಸಾಯುಜ್ಯ ಪದವಿಯನ್ನು ಹೊಂದಲು ಶಕ್ಯ ಅಂತ ಈ ಶ್ಲೋಕದ ಅಭಿಪ್ರಾಯ. ಕೇನ ಉಪಾಯೇನ ದೃಷ್ಟುಂ ಶಕ್ಯ, ಹಾಗಾದರೆ ನಿನ್ನನ್ನು ತಿಳ್ಕೊಳ್ಳೋದು ಹೇಗೆ? ವೇದ, ಯಜ್ಞ, ದಾನ, ತಪಸ್ಸು ಇವ್ಯಾವುಗಳಿಂದಲೂ ಕೂಡ ಈ ರೀತಿಯಾಗಿ ಇಂತಹ ವಿಶ್ವರೂಪವುಳ್ಳಂತಹ ನನ್ನನ್ನು ನೋಡಲಿಕ್ಕೆ ಶಕ್ಯ ಇಲ್ಲ ಅಂತಾದರೆ, ಹಾಗಾದರೆ ನಿನ್ನನ್ನು ತಿಳ್ಕೊಳ್ಳೋದು ಹೇಗೆ, ನಿನ್ನನ್ನು ನೋಡೋದು ಹೇಗೆ ಅಂತಂದರೆ ಯಾವ ಉಪಾಯದಿಂದ ನಿನ್ನನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಭಕ್ತಿನ ಮಾತ್ರ. ಭಕ್ತ್ಯಾ ತ್ವನನ್ಯಯ ವೇದಾದಿತೋ ವಿಶೇಷ ದ್ಯೋತಕಸ್ತು ಶಬ್ದ. ಭಕ್ತ್ಯಾ ತ್ವನನ್ಯಯ ತೂ ಶಬ್ದ ಇದೆ ಅಲ್ಲಿ. ತೂ ಯಾಕೆ ಅಂದರೆ ವೇದಾದಿತಃ ವಿಶೇಷ ದ್ಯೋತಕಸ್ತು. ಇಲ್ಲಿ ವೇದಾದಿಗಳಿಗಿಂತ ಭಕ್ತಿಗೆ ವಿಶೇಷ. ವೇದಾಧ್ಯಯನ ಮಾಡಿದ ಕೂಡಲೇ ಪರಮಾತ್ಮನ ಜ್ಞಾನ ಬರೋದಿಲ್ಲ, ಭಕ್ತಿ ಬೇಕು. ವೇದಾದಿಗಳಿಗಿಂತಲೂ ಭಕ್ತಿಗೆ ಭಕ್ತ್ಯಾತು ಭಕ್ತಿಯಿಂದಲೇ ನಾನು ಹೊಂದಲಿಕ್ಕೆ ಸಾಧ್ಯ ಅಂತ ತಿಳಿಸೋಕ್ಕೋಸ್ಕರವಾಗಿ, ಭಕ್ತಿಗೆ ವಿಶೇಷವನ್ನು ತಿಳಿಸೋಕ್ಕೋಸ್ಕರವಾಗಿ ಅಲ್ಲಿ ಭಕ್ತ್ಯಾ ತ್ವನನ್ಯಯ ಅಂತ ತೂ ಶಬ್ದ ಇದೆ. ವೇದಾದಿತೋ ವಿಶೇಷ ದ್ಯೋತಕಃ, ವೇದಾದಿಗಳಿಗಿಂತಲೂ ವಿಶೇಷವನ್ನು ಭಕ್ತಿಯ ತೋರ್ಸೋಕ್ಕೋಸ್ಕರವಾಗಿ ಅಲ್ಲಿ ತೂ ಶಬ್ದ ಹೇಳಿತು. ಅನನ್ಯಯ ಅನ್ಯ ಅಸಾಧಾರಣಯ ಅಸಹಾಯಯ ಇತಿ, ಯಾವುದರ ಸಹಾಯವಿಲ್ಲದ, ಬೇರೆ ಯಾವುದರ ಸಹಾಯವಿಲ್ಲದೆ ಭಕ್ತಿಯೊಂದೇ ಇರಬೇಕು, ಬೇರೆ ಯಾವುದು ಬೇಡ, ಬೇರೆ ಯಾವುದರ ಸಹಾಯ ಬೇಡ. ಅಸಹಾಯಯ ಅನ್ಯ ಅಸಾಧಾರಣಯ, ಅನನ್ಯಸಾಧಾರಣವಾಗಿರತಕ್ಕಂತಹ ಅಸಾಧಾರಣವಾಗಿರತಕ್ಕಂತಹ ಭಕ್ತಿಯಿಂದ, ಅದರಿಂದ ತತ್ವೇನ ಅಂದರೆ ಸರಿಯಾಗಿ ತಾತ್ವಿಕವಾಗಿ ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ತಿಳಿಯಲು, ನೋಡಲು ಹಾಗೂ ಸಾಯುಜ್ಯ ಪದವಿಯನ್ನು ಹೊಂದಲು ಶಕ್ಯ ಅಹಂ ನಾನು ಶಕ್ಯ ಅಂತ ಇಷ್ಟು ಈ ಶ್ಲೋಕದ ಅರ್ಥ ಅಂತ ವಿವೃತ್ತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಕೊನೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಮತ್ಕರ್ಮ ಕೃತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಹಾಗಾದರೆ ನನ್ನನ್ನು ಹೊಂದೋರು ಯಾರು ಎಂಬುದನ್ನು ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು. ಹಾಗಾದರೆ ಯಾರು ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಅಂದರೆ, ಯಾರು ಮತ್ಕರ್ಮಕೃತ್
ನನ್ನ ಕರ್ಮ ಅಂದರೆ ವೇದೋಕ್ತವಾಗಿರತಕ್ಕಂತಹ ಏನು ಸ್ಮೃತ್ಯುಕ್ತವಾಗಿರತಕ್ಕಂತಹ ಏನು ಕರ್ಮ ಇದೆ, ಪ್ರತಿಯೊಬ್ಬರೂ ಅವರವರು ಸ್ವವಿಹಿತ ಕರ್ಮ, ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡತಕ್ಕಂತಹ ಕರ್ಮ. ಫಲಾಪೇಕ್ಷರಹಿತನಾಗಿ ಮತ್ಕರ್ಮಕೃತ್, ನನ್ನ ಕರ್ಮವನ್ನು ಮಾಡುವವ ಅಂದರೆ, ನನ್ನ ಕರ್ಮವನ್ನು ಮಾಡುವುದು ಅಂದರೆ ಏನು ಹಿಂದೆಲ್ಲ ಹೇಳಿದೆ. ಭಗವಂತನಿಗೆ ಇಷ್ಟವಾಗುವ ರೀತಿಯಲ್ಲಿ ಕರ್ಮ ಮಾಡೋದು ಯಾವುದು ಅಂದರೆ ಸ್ವರ್ಣಾಶ್ರಮೋಚಿತವಾಗಿರತಕ್ಕಂತಹ ವಿಹಿತ ಕರ್ಮವನ್ನು ಏನು ನಿಷ್ಕಾಮನೆಯಿಂದ ಮಾಡುವಂಥದ್ದು, ಭಗವಂತನ ಪ್ರೀತಿಗೋಸ್ಕರವಾಗಿ ನಿಷ್ಕಾಮನೆಯಿಂದ ಮಾಡುವಂಥದ್ದು, ಅದು ಮತ್ಕರ್ಮ. ಅಂತಹ ಮತ್ಕರ್ಮ ಕೃತ್, ಅಂತಹ ಕರ್ಮವನ್ನು ಮಾಡುವುದು. ಮತ್ಪರಮಃ, ನಾನೇ ಪರಮ ಅಂತ ಭಾವಿಸಿದವನು. ಅಹಮೇವ ಪರಮಃ ಯಶಸಃ ಮತ್ಪರಮಃ. ಮತ್ಕರ್ಮಕೃತ ಅಂದರೆ ಮತ್ಕರ್ಮ ಕರೋತಿದು ಮತ್ಕರ್ಮಕೃತ್, ನನ್ನ ಕಾರ್ಯವನ್ನೇ ಮಾಡುವವ ಅಂದರೆ ನಾನೇ ಸರ್ವೋತ್ತಮ ಅಂತ ಜ್ಞಾನವುಳ್ಳವನಾಗಿ ಫಲಾಪೇಕ್ಷೆ ಇಲ್ಲದೆ ನನ್ನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡುವವ. ಇದನ್ನೇ ಕರ್ಮಯೋಗದಲ್ಲಿ ಹೇಳಿದ್ದು. ಕರ್ಮಯೋಗ ಅಂದರೆ ಅದನ್ನೇ ಹೇಳಿದ್ದಲ್ಲಿ. ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ಫಲಾಪೇಕ್ಷೆ ರಹಿತನಾಗಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವವ ಇದ್ದಾನಲ್ಲ, ಅವನು ಮತ್ಕರ್ಮ ಕೃತ್ ಅಂಥವನು. ಮತ್ಪರಮಃ, ಮತ್ಪರಮಃ ಅಂದರೆ ಅಹಮೇವ ಪರಮಃ ಯಸ್ಯ ಸಹ ಮತ್ಪರಮಃ, ನಾನೇ ಪರಮ, ನಾನೇ ಸರ್ವೋತ್ತಮ ಅಂತ ಯಾರು ತಿಳ್ಕೊಂಡಿರ್ತಾರೋ, ಯಾರಿಗೆ ನಾನೇ ಸರ್ವೋತ್ತಮನಾಗಿದ್ದೇನೆಯೋ ಅವನು ಮತ್ಪರಮ ಅಂಥವನು, ನಾನೇ ಸರ್ವೋತ್ತಮ ಅಂತ ಜ್ಞಾನ ಉಳ್ಳವನು ಅಂತ ಅರ್ಥ. ಹಾಗೆಯೇ ಮತ್ಪರಮಃ ಮದ್ಭಕ್ತಃ, ನನ್ನ ಭಕ್ತನಾದವನು, ನನ್ನ ಭಕ್ತನು. ಮತ್ತು ಸಂಗವರ್ಜಿತ, ಸಂಘ ಅಂದರೆ ಫಲಾಪೇಕ್ಷೆ, ಫಲಾಪೇಕ್ಷರಹಿತ, ಫಲಸ್ನೇಹಹೀನ ಅಂಥವನು, ಫಲಸ್ನೇಹಹೀನ. ನಿರ್ವೈರ ಸರ್ವಭೂತೇಷು, ಎಲ್ಲರಲ್ಲಿಯೂ ವೈರ ಇಲ್ಲದವನು, ಯಾರನ್ನೂ ದ್ವೇಷ ಮಾಡದವನು. ನಿರ್ವೈರ, ನಿರ್ವೈರ ಸರ್ವಭೂತೇಷು, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದ್ವೇಷವನ್ನು ಮಾಡದವನು, ದ್ವೇಷ ಮಾಡದಿರ್ತಕ್ಕಂಥವನು ನಿರ್ವೈರ ಅಂಥವನು ಯಾವನಿದ್ದಾನೋ ಅವನು ನನ್ನನ್ನು ಹೊಂತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ, ಯಾರು ಭಕ್ತಿಯಿಂದ ಯಾರು ನನ್ನನ್ನು ಭಕ್ತಿಯಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ, ಭಕ್ತಿಯಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಅಂತ ಹಿಂದೆ ಹೇಳಿ, ಯಾರು ನನ್ನಿಂದ ವಿಹಿತವಾಗಿರ್ತಕ್ಕಂತಹ ಶ್ರುತಿ ಸ್ಮೃತಿ ಹರೇರಾಜ್ಞೆ, ಭಗವಂತನ ಆಜ್ಞೆ ಶ್ರುತಿ ಮತ್ತು ಸ್ಮೃತಿಗಳು, ಅಂತಹ ಪರಮಾತ್ಮ ನುಡಿದಂತೆ ಯಾರು ಕರ್ಮಗಳನ್ನು ಆಚರಿಸ್ತಾ ನಿಷ್ಕಾಮನೆಯಿಂದ ಆಚರಿಸ್ತಾ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಆಚರಿಸ್ತಾ ಇದ್ದಾರೋ ಅಂಥವರು ಮತ್ಪರಮಃ, ನಾನೇ ಸರ್ವೋತ್ತಮ ಅಂತ ಯಾರು ಭಾವಿಸಿದ್ದಾರೋ, ಮದ್ಭಕ್ತಃ, ನನ್ನ ಭಕ್ತನು ಯಾವನಾಗಿದ್ದಾನೋ, ಸಂಗವರ್ಜಿತ, ಯಾರು ಫಲಹೀನನಾಗಿದ್ದಾನೋ, ಮತ್ತು ಸರ್ವಭೂತೇಷು ನಿರ್ವೈರ, ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷ ಮಾಡದಂತಹ ನನ್ನ ಭಕ್ತ ಅವ ನನ್ನನ್ನು ಹೊಂತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಅನನ್ಯ ಇತ್ಯುಕ್ತಿಯ ಜಾತ ಅನ್ಯತ್ಯಾಗ ಭ್ರಾಂತಿಂ ನಿರಾಹ. ಅನನ್ಯ ಭಕ್ತಿಯ ಅಂತ ಬಂತು ಅಲ್ಲಿ ಹಿಂದೆ. ಅನನ್ಯ ಭಕ್ತಿಯ ಅಂತ ಹೇಳಿದಾಗ ಭಕ್ತಿ ಒಂದು ಸಾಕು. ಅಲ್ಲಿ ಅನನ್ಯ ಅಂದ್ರೇನು, ಅಸಾಧಾರಣವಾದ ಬೇರೆ ಅನ್ಯ ಅಸಾಧಾರಣಯ ಅಸಹಾಯಯ ಅಂತ ಬಂತು. ಬೇರೆ ಯಾವುದರ ಸಹಾಯವಿಲ್ಲದೆ ಭಕ್ತಿ ಒಂದಿದ್ದರೆ ಸಾಕು ಅಂತ ಬಂತು. ಹಾಗಾದರೆ ಭಕ್ತಿ ಬಿಟ್ಟು ಇನ್ನೇನೇನು ಬೇಡವಾ ಅಂತ ಭಯ ಬರ್ತದೆ. ಭಕ್ತಿ ಒಂದಿದ್ದರೆ ಸಾಕು, ಯಾವ ಆಚರಣೆ ಬೇಡ, ಏನು ಬೇಡ. ಆದ್ದರಿಂದ ಉಳಿದನ್ನು ಬಿಟ್ಟುಬಿಡೋಣ, ಎಲ್ಲ ಕರ್ಮ ಸನ್ಯಾಸ, ಕರ್ಮ ಎಲ್ಲ ತ್ಯಾಗ ಮಾಡೋದು, ಕೇವಲ ಭಕ್ತಿಯಿಂದ ಮಾತ್ರ ಅವನು ಲಭ್ಯ ಅಂತಾದರೆ ಉಳಿದನ್ನೆಲ್ಲ ಬಿಟ್ಬಿಡ್ಬೇಕಾ ಅಂತಂದು ಭ್ರಾಂತಿ ಬರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಇಲ್ಲಿಲ್ಲ ಮತ್ಕರ್ಮಕೃತ್,
ಅವನು ಅಸಾಧಾರಣ ಭಕ್ತಿಯನ್ನು ತೋರಿಸ್ತಕ್ಕಂತಹ ನನ್ನ ಭಕ್ತನಾಗಿದ್ದರೂ ಮತ್ಕರ್ಮಕೃತ ಆಗಿರಬೇಕು. ವೇದೋಕ್ತ ಕರ್ಮಾನುಷ್ಠಾನವನ್ನು ನಿಷ್ಕಾಮನೆಯಿಂದ ಮಾಡತಕ್ಕಂಥವನಾಗಿರಬೇಕು. ಅಲ್ಲದೆ ಅಹಮೇವ ಪರಮಃ ಯಶಸ್ಸಃ ತಥಾ, ನಾನೇ ಸರ್ವೋತ್ತಮ ಉತ್ತಮತಾ ಜ್ಞಾನವಾನ್ ಇತ್ಯರ್ಥಃ. ನಾನೇ ಸರ್ವೋತ್ತಮ ಅಂತ ಜ್ಞಾನವುಳ್ಳನಾಗಿರಬೇಕು. ಮತ್ತು ಸಂಘವರ್ಜಿತ ಫಲಸ್ನೇಹಹೀನ ಯಹ ಸಹ, ಫಲಸ್ನೇಹರಹಿತನಾಗಿರಬೇಕು. ಅವನಿಗೆ ಫಲದಲ್ಲಿ ಶಕ್ತಿ ಇರಬಾರದು. ಅಂಥವನು ಮಾಮೇತಿ, ನನ್ನನ್ನು ಹೊಂತಾನೆ ಅಂತ. ಹೀಗೆ ಯಾರು ಪರಮಾತ್ಮ ನುಡಿದಂತೆ ಸೋಹಿತ ಕರ್ಮಾನುಷ್ಠಾನವನ್ನು ಹರಿಪ್ರೀತಿಗೋಸ್ಕರವಾಗಿ ಮಾಡ್ತಾನೋ, ಯಾವನು ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾನೋ, ಯಾರು ಸಂಘವರ್ಜಿತನಾಗಿದ್ದಾನೋ ಮತ್ತು ಯಾರು ಎಲ್ಲ ಪ್ರಾಣಿಗಳಲ್ಲಿಯೂ ದಯೆಯನ್ನು ತೋರಿಸುವನಾಗಿದ್ದಾನೋ, ದ್ವೇಷರಹಿತನಾಗಿದ್ದಾನೋ ಅಂಥವನು ಮಾತ್ರ ನನ್ನನ್ನು ಸೇರ್ತಾನೆ. ಅಂತಹ ಭಕ್ತಿಯಿಂದ ಮಾತ್ರ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ. ಅಂತಹ ಭಕ್ತಿಯ ಬಗ್ಗೆ ನಿರೂಪಣೆಯನ್ನು ಮುಂದಿನ ಅಧ್ಯಾಯದಲ್ಲಿ ಪರಮಾತ್ಮ ಹೇಳುತ್ತಿದ್ದಾನೆ. ಅಂತಹ ಭಕ್ತಿ ಕೇವಲ ಅನನ್ಯ ಭಕ್ತಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತಃ ಸಂಘವರ್ಜಿತಃ. ನಾನು ನುಡಿದಂತೆ ವಿಹಿತವಾಗಿರತಕ್ಕಂಥ ಕರ್ಮಾನುಷ್ಠಾನವನ್ನು ಮಾಡತಕ್ಕಂಥವನು, ನಾನೇ ಸರ್ವೋತ್ತಮ ಅಂತ ತಿಳ್ಕೊಂಡವನು, ಫಲ ತ್ಯಾಗ ಪೂರ್ವಕವಾಗಿ ಕರ್ಮಾಚರಣೆ ಮಾಡ್ತಕ್ಕಂಥವನು, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದ್ವೇಷ ಮಾಡದೆ ಪ್ರೀತಿ ಮಾಡ್ತಕ್ಕಂಥವನು ಯಾವನಿದ್ದಾನೆ ಅವನು ನನ್ನನ್ನು ಹೊಂತಾನೆ ಅಂತ ಹೇಳ್ತಾ ಪರಮಾತ್ಮ ಈ ಒಂದು ಅಧ್ಯಾಯವನ್ನು ಸಮಾಪ್ತಗೊಳಿಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.